Sir, shall we start, sir? Oh, sure. Yes, sir. ಎಲ್ಲರಿಗೂ ಶುಭ ಸಂಜೆ. ವೆರಿ ಗುಡ್ ಈವ್ನಿಂಗ್. ಇವತ್ತು ನಮ್ಮೊಂದಿಗೆ ಡಾಕ್ಟರ್ ಪಿ ಎಸ್ ಶಂಕರ್ ಸರ್ ಇದ್ದಾರೆ. ಇವತ್ತು ಈ ಪ್ರತಿಭಾಶೋಧ ಉಪನ್ಯಾಸ ಮಾಲೆಯಲ್ಲಿ ಪ್ಯಾರಾಸೈಟಿಕ್ ಡಿಸೀಸಸ್ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಅಕಾಡೆಮಿಯ ಪರವಾಗಿ ಮೊದಲನೇದಾಗಿ ನಮ್ಮ ಡಾಕ್ಟರ್ ಪಿ ಎಸ್ ಶಂಕರ್ ಸರ್ಗೆ ಸುಸ್ವಾಗತ. ವೆಲ್ಕಮ್ ಸರ್. ನಮಸ್ಕಾರ. ಥ್ಯಾಂಕ್ಸ್. ಅದೇ ರೀತಿ ವಿದ್ಯಾರ್ಥಿವೃಂದ ಹಾಗೂ ಶಿಕ್ಷಕವೃಂದಗಳು ನಮ್ಮ ಈ ವೆಬೆಕ್ಸ್ ಸಿಸ್ಕೋ ಪ್ಲಾಟ್ಫಾರ್ಮ್ ವೇದಿಕೆಯಲ್ಲೂ ಸೇರಿದ್ದಾರೆ ಹಾಗೂ ಯೂಟ್ಯೂಬ್ ಚಾನೆಲ್ ಅಲ್ಲೂ ನೇರ ಪ್ರಸಾರವನ್ನು ವೀಕ್ಷಿಸುತ್ತಿರುವ ಎಲ್ಲ ಶಿಕ್ಷಕ ಹಾಗೂ ವಿದ್ಯಾರ್ಥಿ ವೃಂದಕ್ಕೆ ಹಾಗೂ ಜನಸಾಮಾನ್ಯರಿಗೆ ಸ್ವಾಗತವನ್ನು ಕೋರುತ್ತಾ ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ನಮ್ಮ ಡಾಕ್ಟರ್ ಪಿ ಎಸ್ ಶಂಕರ್ ಸರ್ ಅವರಿಗೆ ಮುಂದಿನ ಉಪನ್ಯಾಸವನ್ನು ಪ್ರಾರಂಭ ಮಾಡಲಿಕ್ಕೆ ಕೋರುತ್ತೇನೆ. ನಮಸ್ಕಾರ ಎಲ್ರಿಗೂ. ಈಗ ಇವತ್ತಿನ ಭಾಷಣ ಪ್ಯಾರಾಸಿಟಿಕ್ ಡಿಸೀಸ್. ಪ್ಯಾರಾಸೈಟ್ ಅಂತ ಶಬ್ದ ನೀವೆಲ್ಲ ಕೇಳಿದ್ದೀರ. ಒಬ್ಬರ ಮೇಲೆ ಇನ್ನೊಬ್ಬ ಅವಲಂಬನೆ ಮಾಡಿರ್ತಕ್ಕಂಥದ್ದು ಅವನ ಪ್ಯಾರಾಸೈಟ್, ಪರಾವಲಂಬಿ, ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಿರ್ತದ್ದು. ಇದರ ಸಂಬಂಧ ಅನೇಕ ಪ್ರಾಣಿ ಪ್ರಪಂಚದಲ್ಲಿ ಅನೇಕ ಉದಾಹರಣೆಗಳಿವೆ. ಅವನ್ನ ಇವತ್ತು ಪರಿಶೀಲನೆ ಮಾಡೋಣ. ಪ್ಯಾರಾಸಿಟಿಕ್ ಡಿಸೀಸ್ ಅಂದ್ರೆ ಯಾವುದು ಅಂತ. So parasite ಅಂದ್ರೆ an organism that lives on or in a host organism gets its food from or at the expense of the host. ಅಂದ್ರೆ ಅದೇನು ಕೆಲಸ ಇಲ್ಲದ ಬೇರೆ ತನ್ನ ಹೋಸ್ಟ್ ಅತಿಥಿ ಏನಿರ್ತಾನೆ ಅವನಿಂದಲೇ ಆಹಾರ ಪಡೆಯೋದು. So there are three main classes of parasites that can cause disease in the humans: protozoa, helminths, ಜಂತುಗಳು, ಅಂಡ್ ಎಕ್ಟೋಪ್ಯಾರಸೈಟ್, ಮೈ ಮೇಲೆ ಇರ್ತಕ್ಕಂಥ ಪರಾವಲಂಬಿಗಳು. ಇವು ಮೂರು ಉದಾಹರಣೆಗಳು ಪ್ಯಾರಾಸೈಟ್ ಡಿಸೀಸ್ ಮನುಷ್ಯನಲ್ಲಿ. ಇದನ್ನು ನೀವು ಹೇಳ್ಬೋದು. ಇದು ಶ್ರೀಗಂಧದ ಮರ, ಸ್ಯಾಂಡಲ್ವುಡ್, ಇದನ್ನು ಒಂದು ಪ್ಯಾರಾಸೈಟೇ. ಇದರ ಬೇರುಗಳು ಬೇರೆ ಮರಗಳ ಜೊತೆಲಿ ಸೇರ್ಕೊಂಡಿರ್ತವೆ. ಹೀಗಾಗಿ ಸ್ಯಾಂಡಲ್ವುಡ್ ಅಂತ ನಾವೆಲ್ಲ ಬಹಳ ಶ್ರೀಗಂಧ ಅಂತ ಬಹಳ ಹೇಳ್ತೀವಲ್ಲ, ಇದು ಒಂದು ಪ್ಯಾರಾಸೈಟಿಕ್ ಪ್ಲಾಂಟ್. ಸೊ ಪ್ಯಾರಾಸೈಟ್ಸ್ ಆರ್ ಯೂಶುವಲಿ ಸ್ಮಾಲರ್ ದ್ಯಾನ್ ದೇರ್ ಹೋಸ್ಟ್, ಯೂಸ್ ಬೋತ್ ಇನ್ವೆರ್ಟಬ್ರೇಟ್ ಅಂಡ್ ವೆರ್ಟಬ್ರೇಟ್ ಹೋಸ್ಟ್. Adult parasites may live on the host. ಉದಾಹರಣೆಗೆ ಲೈಸ್, ಮೈ ಮೇಲಿರ್ತಕ್ಕಂಥ ಏನು ಚಿಗಟ ಇಂಥವು. ಇನ್ ದಿ ಹೋಸ್ಟ್ ಒಳಗಡೆನೆ ಇರ್ಬೋದು, ಟೇಪ್ ಫಾರ್ಮ್ ಅಂತವು. ಅಥವಾ ಫೀಡ್ ಆನ್ ಎ ಹೋಸ್ಟ್, ಅಕೇಶನಲಿ ಮಸ್ಕಿಟೋ, ಸೊಳ್ಳೆಗಳು, ಇವು ಉದಾಹರಣೆಗಳು. ಪ್ಯಾರಾಸೈಟ್ಸ್ ಜನರಲಿ ಡೂ ನಾಟ್ ಕಿಲ್ ದಿ ಹೋಸ್ಟ್ ಬಟ್ ಮೇ ಹಾರ್ಮ್ ದಿ ಹೋಸ್ಟ್ ಇಂಡೈರೆಕ್ಟ್ಲಿ ಬೈ ಸ್ಪ್ರೆಡಿಂಗ್ ಪ್ಯಾಥೋಜನ್ಸ್. ಇವು ಮನುಷ್ಯನಿಗೆ ಅವು ನೇರವಾಗಿ ಅವನ ಮೇಲೆ ದಾಳಿ ಮಾಡಿ ಅವನ್ನ ಸಾಯಿಸೋದಿಲ್ಲ, ಆದರೆ ಅವನಿಗೆ ಬೇರೆ ರೋಗ ಬರ್ತಕ್ಕಂಥ ಒಂದು ಜೀವಿನ ಅವನ ದೇಹದೊಳಗೆ ಸೇರಿಸಿ ರೋಗ ಉತ್ಪಾದನೆ ಮಾಡ್ಬೋದು. ಹೀಗಾಗಿ ದಿಸ್ ಮೇ ಅಫೆಕ್ಟ್ ದಿ ಹೋಸ್ಟ್ ಬಿಹೇವಿಯರ್, ಮೆಟಬಾಲಿಸಮ್ ಆರ್ ಇಟ್ಸ್ ರಿಪ್ರೊಡಕ್ಟಿವ್ ಆಕ್ಟಿವಿಟಿ. ಸೊ ಮೆನಿ ಪ್ಯಾರಾಸೈಟ್ಸ್ ಹ್ಯಾವ್ ಹುಕ್ಸ್, ಕ್ಲಾಸ್, ಸಕ್ಕರ್ಸ್ ಟು ಅಟ್ಯಾಚ್ ಟು ದರ್ ಹೋಸ್ಟ್. ಅವುಗಳಿಗೆ ಕೊಕ್ಕೆಗಳಿವೆ, ಹಿಡ್ಕೊಳ್ಕಂತ ಸಕ್ಕರ್ ಅಂತ ಯಾವುದೇ ಒಂದು ವಸ್ತುಗಳನ್ನು ಹೀರ್ಕೊಳ್ತಕ್ಕಂಥ ಭಾಗ ಏನಿದೆ ಅಂಥದ್ದು ಇರ್ತವೆ. ಅದರಿಂದ ಮನುಷ್ಯನಿಗೆ ಅಂಟಿಕೊಳ್ತಾವೆ. ಜನರಲಿ ಪ್ಯಾರಾಸೈಟ್ಸ್ ಅವ ಇದರ ಸಕ್ಕರ್. ಉದಾಹರಣೆಗೆ ಲೀಚ್ಗಳು ನಿಮ್ಗಂತ ಗೊತ್ತೇ ಇದೆ, ಅವು. ಅಥವಾ ಪಿಯರ್ಸಿಂಗ್ ಆರ್ ಸೆಕಿಂಗ್ ಟೈಪ್ ಆಫ್ ಮೌತ್ ಪಾರ್ಟ್ಸ್, ಫ್ಲೀಸ್, ಚಿಗಟ, ಫಾರ್ ಫೀಡಿಂಗ್. ಬೋತ್ ಅಡಲ್ಟ್ಸ್ ಅಂಡ್ ಯಂಗ್ ಕ್ಯಾನ್ ಬಿ ಪ್ಯಾರಾಸೈಟ್ಸ್ ಅಂಡ್ ಆರ್ಗಾನಿಸಮ್ಸ್ ದಟ್ ಲಿವ್ ಆನ್ ಅದರ್ ಲಿವಿಂಗ್ ಥಿಂಗ್ಸ್. ಸೊ ಎ ಕ್ಲೋಸ್ ಪ್ಯಾರಾಸೈಟಿಸಮ್ ಅಂದ್ರೆ ಪರಾವಲಂಬಿತ್ವ. ಇದು ಎ ಕ್ಲೋಸ್ ರಿಲೇಶನ್ಶಿಪ್ ಬಿಟ್ವೀನ್ ದಿ ಸ್ಪೀಶೀಸ್ ವೇರ್ ಒನ್ ಆರ್ಗಾನಿಸಮ್, ದ ಪ್ಯಾರಾಸೈಟ್, lives on or inside another organism, the host, ಅದು causing it some harm and adapted to structurally to this way to life. ಅಂದ್ರೆ ಈ ಒಂದು ಪರಾವಲಂಬಿ ಇಬ್ಬ ಅತಿಥಿ ಒಳಗಡೆ ಇರ್ಬೋದು, ಅತಿಥಿಯ ಮೇಲ್ಭಾಗದಲ್ಲಿ ಇರ್ಬೋದು, ಇದ್ದು ಅವನಿಗೆ ಅಂಟಿಕೊಂಡು ಅವನಿಂದಲೇ ಆಹಾರ ಪದಾರ್ಥ ಇರ್ಕೊಂಡು ಅವನಿಗೆ ಹಾನಿ ಮಾಡ್ಬೋದು. ಪ್ಯಾರಾಸೈಟ್ಸ್ ಇನ್ಕ್ಲೂಡ್ ಸಿಂಗಲ್ ಸೆಲ್ಡ್ ಅನಿಮಲ್ಸ್, ಅಂದ್ರೆ ಪ್ರೋಟೋಜೋವಾ ಸಿಂಗಲ್ ಸೆಲ್, ಅಥವಾ ಫಂಜೈ, ಅವು ಸಿಂಗಲ್ ಸೆಲ್. ಇದು ಗ್ರೀಕ್ ನಲ್ಲಿ ಪ್ಯಾರಾಸಿಟೋಸ್ ಅಂದ್ರೆ ಒನ್ ಹೂ ಈಟ್ಸ್ ಅಟ್ ದಿ ಟೇಬಲ್
of another. ಅದಕ್ಕೆ ಅದು ಗ್ರೀಕ್ನಲ್ಲೇ ಪ್ಯಾರಾಸಿಟೋಸ್ ಅಂತ ಹೇಳಿದ್ದಾರೆ. Parasitic disease, some diseases, parasites do not noticeably affect their host. Others grow, reproduce, or invade the organ systems that make the host sick, resulting in a parasitic infection. So, ಕೆಲವು ಎಲ್ಲ ಅನೇಕ ಪ್ಯಾರಾಸೈಟಿಕ್ಗಳು ಇದ್ರೂ ಸಹಿತ ಅದರಲ್ಲಿ ಕೆಲವೊಂದು ಮನುಷ್ಯನಲ್ಲಿ ಸೇರ್ಕೊಂಡು ಅಲ್ಲೇ ತನ್ನ ರಿಪ್ರೊಡಕ್ಷನ್ ಮಾಡಿ ಮುಂದೆ ದೇಹದ ಅಂಗಭಾಗಗಳ ಒಳಗೆ ಸೇರಿಕೊಂಡು ಮನುಷ್ಯನಲ್ಲಿ ರೋಗವನ್ನು ಉತ್ಪಾದನೆ ಮಾಡುತ್ತೆ. A big problem in tropical and subtropical regions of the world. So parasitic infections can be caused by 3 types of organisms: protozoa, helminths, and ectoparasites. ಇದರ ಬಗ್ಗೆ ಆಗಲೇ ಹೇಳಿದ್ದೀನಿ ನಾನು. So parasitic disease ಅಂದ್ರೆ protozoa are single-celled organisms that can live and multiply inside your body. So helminths are multi-celled organisms that can live in or outside your body, known as worms. ಇವು 3 ಬದಲಾವಣೆಗಳು ನೋಡ್ರಿ. ಪ್ರೋಟೋಜೋವಾ ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್, ಅದು ದೇಹದ ಒಳಗೆ ಸೇರ್ಕೊಂಡು ಮಲ್ಟಿಪ್ಲೈ ಮಾಡುತ್ತೆ. ಹೆಲ್ಮಿನ್ಸ್ ಜಂತುಗಳು ಮಲ್ಟಿ ಸೆಲ್ಡ್ ಆರ್ಗಾನಿಸಮ್ಸ್, ಇವು ದೇ ಲಿವ್ ಆನ್ ದಿ ಬಾಡಿ ಆರ್ ಇನ್ಸೈಡ್ ದಿ ಬಾಡಿ ಅಂಡ್ ದೇ ಆರ್ ಕಾಲ್ಡ್ ವರ್ಮ್ಸ್. ಎಕ್ಟೋಪ್ಯಾರಸೈಟ್ಸ್ ಇವು ಮೈ ಮೇಲೆ ಇರ್ತಕ್ಕಂಥವು ಮಲ್ಟಿ ಸೆಲ್ಡ್ ಆರ್ಗಾನಿಸಮ್ಸ್ ದಟ್ ಲಿವ್ ಆರ್ ಆನ್ ಫೀಡ್ ಆನ್ ಯುವರ್ ಸ್ಕಿನ್. ಮೈ ಮೇಲೆ ಇದ್ದು ನಮ್ಮ ದೇಹದಲ್ಲಿ ರಕ್ತ ಹೀರ್ಕೊಳ್ತವೆ. Pediculosis, heme pediculosis is ectoparasite. Infection of the head, body with lice. 3 types: head louse, capitis, tele, body louse, ದೇಹಕ್ಕೆ, ಥೈರಸ್, ಪ್ಯೂಬಿಸ್, ಸೆಕ್ಷುವಲ್ ಕಾಂಟ್ಯಾಕ್ಟ್ ನಿಂದ ಆಡ್ತಕ್ಕಂಥದ್ದು 3ನೇದು. ಇವು 3 ಹೇನ್ಗಳು ಜಾತಿಗೆ ಸೇರ್ತಕ್ಕಂಥವು ಕೀಟಗಳು. ಟೈನಿ ಇನ್ಸೆಕ್ಟ್ sucks the blood from the skin. Crab louse bites extremely ತುರುಕೆ ಮೈಮೆಲ್ಲ. ಹಿಂದಿನ ಕಾಲದಲ್ಲಿ ಜನಗಳಂತೂ ಕಜ್ಜಿ, ತುರುಕೆ ಇವೆಲ್ಲ ಇದರಲ್ಲೇ ಮೈಯಿಂದ ಕರ್ಕೊಳ್ಳೋದು. ಸೊ ಪೆಡಿಕ್ಯುಲೋಸಿಸ್ ಅದು ಅಫೆಕ್ಟ್ ದಿ ಹೆಡ್ ಅಂಡ್ ಬಾಡಿ ಆಸ್ ನಿಟ್ಸ್, ಎಗ್ಸ್ ಸೀನ್ ಇನ್ ದಿ ಹೇರ್, ಸ್ಮಾಲ್ ಗ್ರೇವಿಶ್ ವೈಟ್ ಡಾಟ್ಸ್. ಇದರಲ್ಲಿ ತಲೆಯೊಳಗಿರ್ತಕ್ಕಂಥ ಇದು ಒಂದು ಎಕ್ಸಾಂಪಲ್, ಲೈಸ್ ಉದಾಹರಣೆ. ಇದು ತಲೆಯಲ್ಲಿ ಕಾಣ್ತವೆ ನಿಟ್ಸ್ ಅಂತ, ಇವು ಏನ್ ಬೆಳ್ಳ ಕಾಣ್ತದಲ್ಲ ಇದು ನಿಟ್ ಅಂತ, ಅವುಗಳ ಮರಿಗಳಿವು. ಸೊ ಇದನ್ನೇನ್ ಚಿಕಿತ್ಸೆ? ಡಸ್ಟ್ ವಿತ್ DDT ಪೌಡರ್, ಸ್ಪೆಷಲ್ ಶಾಂಪೂ, ಕೆಮಿಕಲ್ ಗ್ಯಾಮಾ ಬೆನ್ಸಿನ್ ಹೆಕ್ಸಾಕ್ಲೋರಿನ್ ಅದನ್ನ ಹಾಕಿ ಶಾಂಪೂನಲ್ಲಿ ಉಪಯೋಗ ಮಾಡಿದ್ರೆ ಅವು ಬಹುಶಃ ತಲೆಯಿಂದ ಹೊರಟೋಗ್ತವೆ. ಸ್ಕೇಬಿಸ್, ಕಜ್ಜಿ, ಇದು ಬಹಳ ಕಾಮನ್ ಇತ್ತು ಮೊದಲಂತೂ. ಕಜ್ಜಿ ಅನ್ನೋದು ಎಲ್ಲರೂ ಕಾಣ್ತಾ ಇತ್ತು. ಇಟ್ಸ್ ಅ ಸ್ಕಿನ್ ಡಿಸೀಸ್ ಡ್ಯೂ ಟು ಅ ಮೈಟ್, ಸಾರ್ಕಾಪ್ಟಸ್ ಸ್ಕೇಬಿಯೈ, ಇಚ್ ಮೈಟ್, ತುರಿಕೆ ಮಾಡ್ತಕ್ಕಂಥ ಇದು ಕೀಟ ಇದು. ಇಂಟೆನ್ಸ್ ಇಚಿಂಗ್, ಪರ್ಟಿಕ್ಯುಲರ್ ನೈಟ್, ಎರಪ್ಷನ್ಸ್, ಮೈ ಮೇಲೆ ಎಲ್ಲೆಲ್ಲಿ ಅವು ಇರ್ತವೆ, ಅದರಲ್ಲೂ ಕೈ ಬೆರಳು, ಕಾಲ್ ಬೆರಳು, ಎಲ್ಲೆಲ್ಲಿ ಚರ್ಮ ಒಂದಕ್ಕೊಂದು ತಗುಲುತ್ತಾ ಅಂತಹ ಜಾಗದಲ್ಲಿ ಇವು ಸೇರಿ ಬೆಳಿತವೆ. ಇಂಟೆನ್ಸ್ ಇಚಿಂಗ್, ಬಹಳ ತುರಿಕೆ, ಸೈಡ್ಸ್ ಆಫ್ ದಿ ಫಿಂಗರ್, ಎಲ್ಬೋ, ಗ್ರೋಯಿನ್, ಬಟಕ್ಸ್. ಫೀಮೇಲ್ ಮೈಟ್ burrows under the skin and lays its eggs and hatch in 3 to 4 days and become adult in 2 weeks. Extremely infectious, spreads by contact and bed towel. ಒಬ್ಬರಿಂದ ಒಬ್ಬರಿಗೆ, ಮನೆಯಲ್ಲಿ ಒಬ್ಬರಿಗೆ ಬಂತು ಕಜ್ಜಿ ಅಂದ್ರೆ ಎಲ್ರಿಗೂ ಬರುತ್ತೆ. ಅದರಲ್ಲೂ ಸಮೀಪದ ಕಾಂಟ್ಯಾಕ್ಟು, ಬೆಡ್, ಹಾಸಿಗೆ, ಹೊದಿಕೆ, ಟವೆಲ್ಗಳು ಇವು ಉಪಯೋಗ ಮಾಡಿ ಒಬ್ಬರಿಂದ ಒಬ್ಬರಿಗೆ ಇದು ರೋಗ ಹರಡುತ್ತೆ. ಅದಕ್ಕಾಗಿ ಕಜ್ಜಿ ಬಂದ್ರೆ ಇಡೀ ಮನೆಗೆ ಚಿಕಿತ್ಸೆ ಮಾಡ್ಬೇಕು ಅಂತ. ಇದು ಅದು ಸಾರ್ಕಾಪ್ಟಸ್ ಸ್ಕೇಬಿಯೈ ಉದಾಹರಣೆ ಹೀಗೆ ಕಾಣುತ್ತೆ. ಸೊ ಅಪ್ಲಿಕೇಶನ್ ಆಫ್ ಬೆನ್ಸೈಲ್ ಬೆನ್ಸೋಯಿಟ್ ಆಫ್ಟರ್ ಬಾತ್, ಸ್ನಾನ ಮಾಡಿದ ಮೇಲೆ ಈ ಬೆನ್ಸೈಲ್ ಬೆನ್ಸೋಯಿಟ್ನ ಮೈ ಮೇಲೆ ಇಡೀ ಕತ್ತಿನಿಂದ ಕೆಳಗೆ ಹಚ್ಚಬೇಕಾಗುತ್ತೆ. ರಿಪೀಟ್ ಎವ್ರಿ 3rd day, 3 ದಿವಸಕ್ಕೆ ಹಚ್ಚಬೇಕು. ವಾಶ್ ದ ಕ್ಲೋತ್ ಥರೋಲಿ, ಹೋಲ್ ಫ್ಯಾಮಿಲಿ ಇಸ್ ಟು ಬಿ ಟ್ರೀಟೆಡ್. ಇದು ಬಂದಾಗ ನೆಕ್ಸ್ಟ್ ಬೆಡ್ ಬಗ್ಸ್, ತಿಗಣೆ, ಬ್ಲಡ್ ಸಕ್ಕಿಂಗ್ ಆರ್ಥ್ರೋಪಾಡ್ ಪ್ಯಾರಾಸೈಟ್. ದೇ ಆರ್ ಫೌಂಡ್ ಇನ್ ಟ್ರಾಪಿಕಲ್ ಅಂಡ್ ಟೆಂಪರೇಟ್ ರೀಜನ್ಸ್. ದೇ ಆರ್ ಸ್ಮಾಲ್, oval-shaped, flat, reddish-brown, wingless insects. They possess segmented abdomen and exhibit ant-like movement. ತೆಗಣೆ ನೋಡಿರ್ಬೋದು, ಎಲ್ಲರಿಗೂ ಅನುಭವ ಇರ್ತಕ್ಕಂಥದ್ದು. They made by traumatic insemination. Bed bugs have adapted to the human environment. They get distributed from the human travel. ಒಬ್ಬರಿಂದ ಒಬ್ರಿಗೆ ಹರಡುತ್ತೆ. ನಾವು ಇಲ್ಲಿಂದ ಬೇರೆ ಬೆಂಗಳೂರಿಗೆ ಬಂದ್ವಿ, ಅಲ್ಲಿ ನಾವು ನಮ್ಮ ಜೊತೆಯಲ್ಲಿ ತಗೊಂಡು ಬರ್ತೀವಿ. ಇದು ಒಂದು ತಿಗಣೆ ಇದೆ ಕಾಣ್ತಕ್ಕಂಥದ್ದು. So they bite the human host, suck the blood. They feed during the night times without being noticed. ರಾತ್ರಿ ಏನಪ್ಪ ತೆಗಣೆ ನಿಮ್ಮ ಮನೆಯಲ್ಲಿ, ಎಷ್ಟು ನಂಗೆ ನಿದ್ದೆನೇ ಬರಲಿಲ್ಲ ಅಂತಾರಲ್ಲ ಅದೇ.
Bite of bed bugs result in cutaneous ಚರ್ಮಕ್ಕೆ ಸಂಬಂಧಪಟ್ಟದ್ದು ಸಿಸ್ಟಮಿಕ್ ರಿಯಾಕ್ಷನ್ಸ್. ದೇ ಆರ್ ನಾಟ್ ನೋನ್ ಟು ಟ್ರಾನ್ಸ್ಮಿಟ್ ಆರ್ ಸ್ಪ್ರೆಡ್ ಡಿಸೀಸ್. ಅವು ಬೇರೆ ರೋಗನ ಹರಡೋದಿಲ್ಲ. ತಾವು ರಕ್ತ ಕುಡಿದು ನಮ್ಮ ಮೈಗಳೇ ತುರಿಕೆ ಉಂಟು ಮಾಡ್ತವೆ. ಆಂಟಿಹಿಸ್ಟಮಿನ್ಸ್ ಕಂಟ್ರೋಲ್ ದಿ ಅರ್ಟಿಕೇರಿಯಲ್ ಇಚಿ ಲೀಷನ್ಸ್. ಏನ್ ತುರಿಕೆ ಇರುತ್ತಲ್ಲ, ಆಂಟಿಹಿಸ್ಟಮಿನ್ ಕೊಟ್ಟರೆ ಗುಣ ಆಗುತ್ತೆ. ಇಂಪ್ರೂವ್ಡ್ ಕ್ಲೀನ್ಲಿನೆಸ್ ವಿಲ್ ಹೆಲ್ಪ್ ಇನ್ ದಿ ಕಂಟ್ರೋಲ್ ಆಫ್ ದಿ ಬಗ್ ಇನ್ಫೆಸ್ಟೇಷನ್. ಸೊ ಇವು ಆಗಲೇ ಹೇಳಿದೆ, ನಾವು ತಲೆಯಲ್ಲಿ ಏನು ಎಲ್ಲ ಬಂದ್ರೆ ಹೇಗೆ ಕಾಣುತ್ತೆ ಅಂತ. ಇವು ಕಾಲಿನಲ್ಲಿ ಹೇಗೆ ಕಾಣುತ್ತೆ ನೋಡಿ. ಅವು ಪೆಡಿಕ್ಯುಲೋಸಿಸ್, ಅಥ್ಲೆಟ್ಸ್ ಫುಟ್ ಅಂತ, ರಿಂಗ್ ವರ್ಮ್. ಇದು ಅಥ್ಲೆಟ್ಸ್ ಫುಟ್ಸ್ ಅಂತ, ಅದು ಒಂದು ಇಂಪಾರ್ಟೆಂಟ್ ಎಕ್ಸಾಂಪಲ್. ಇದು ಕಾಮನ್ ಸ್ಕಿನ್ ಇನ್ಫೆಕ್ಷನ್ ಕಾಸ್ ಬೈ ದ ಫಂಗಸ್. ಒಂದು ಶಿಲೀಂಧ್ರ ಫಂಗಸ್ ಇಂದ ಬರ್ತಕ್ಕಂಥ ರೋಗ ರಿಂಗ್ ವರ್ಮ್. ಫಂಜೈ ಥ್ರೈವ್ ವೇರ್ ಇಟ್ಸ್ ವಾರ್ಮ್ ಅಂಡ್ ಹ್ಯೂಮಿಡ್. ಇಚಿ ಸ್ಕಿನ್, ರಿಂಗ್ ಶೇಪ್ಡ್ ರ್ಯಾಶ್, ರೆಡ್ ಸ್ಕೇಲಿ ಕ್ರ್ಯಾಕ್ಡ್ ಸ್ಕಿನ್, ಹೇರ್ ಲಾಸ್. ಅಲ್ಲಿ ಕೂದಲು ಬಿದ್ದು ಹೋಗುತ್ತವೆ, ಅಲ್ಲಿ ಇರ್ತಕ್ಕಂಥ ಚರ್ಮದ ಏನು ಕೆಂಪಾಗುತ್ತೆ, ಅಲ್ಲಿ ಮನುಷ್ಯ ಅದು ಕಾಣ್ತಕ್ಕಂಥ. ಇದು ಡರ್ಮೋಟೋಫೈಟೋಸಿಸ್, ಚರ್ಮಕ್ಕೆ ಸೀಮಿತ ಆಗಿದ್ದರಿಂದ ಅದು ಲೊಕೇಶನ್ ಇನ್ಫೆಕ್ಷನ್ ಎಲ್ಲೆಲ್ಲ ಆಗುತ್ತೋ ಅದೇ ಹೆಸರು ಕೊಟ್ಟಿದ್ದಾರೆ. ಟೀನಿಯಾ ಪೀಡಿಸ್ ಅಂದ್ರೆ ಕಾಲ್ನಲ್ಲಿ ಆಗ್ತಕ್ಕಂಥ, ಅದನ್ನ ಅಥ್ಲೆಟ್ಸ್ ಫುಟ್ ಅಂತೀವಿ. ಆಂಟಿ ಫಂಗಲ್ ಏಜೆಂಟ್ಸ್ ಇಂದ ಇದನ್ನ ಚಿಕಿತ್ಸೆ ಮಾಡ್ಬೋದು. ಇವು ಟೀನಿಯಾ ಬಾರ್ಬೆ, ಇವು ಮೀಸೆ ಹತ್ರ ಬೆಳೆದಿರ್ತಕ್ಕಂಥ ಕೆಂಪು ಕೆಂಪು ಕಾಣುತ್ತೆ ನೋಡಿ, ಅಲ್ಲಿ ಇವು ಫಂಗಸ್ ಇಂದ ಬಂದಿರ್ತಕ್ಕಂಥ ಟೀನಿಯಾ ಬಾರ್ಬೆ ಅಂತ. ಇದು ಟೀನಿಯಾ ಕ್ಯಾಪ್ಟಸ್, ತಲೆಯಲ್ಲಿ ಬಂದಿರ್ತಕ್ಕಂಥದ್ದು. ಇಟ್ ಬಿಗಿನ್ಸ್ ಇನ್ ದ ಎರ್ಲಿ ಲೈಫ್. ಅಲ್ಲಿ ಅವಾಗ ನಾವು ಕಾಣ್ತೇವೆ ಯಾವ ರೀತಿ ಕಾಣ್ತಾ ಬೆಳೆದ ಬಂದಿದೆ ಅಂತ. ಇದು ಟೀನಿಯಾ ಮ್ಯಾನಮ್, ಕೈನಲ್ಲಿ ಕಾಣುತ್ತೆ. ಇದನ್ನು ಸಹಿತ ಬೇರೆ ಬೇರೆ ಭಾಗದಲ್ಲಿ ಎಲ್ಲೆಲ್ಲಿ ಬಂದಿದೆ ಅದೇ ಹೆಸರು ಕೊಡ್ತಾರೆ. ಟೀನಿಯಾ ಮ್ಯಾನಮ್, ಈ ತರ. ಮ್ಯಾನಮ್ ಅಂದ್ರೆ ಕೈ, ಅದಕ್ಕೆ. ಟೀನಿಯಾ ಬಾರ್ಬೆ, ಇವು ಮೀಸೆ ಬಂದಿರ್ತಕ್ಕಂಥದ್ದು, ಕೂದ್ಲಿಗತ್ತ. ಟೀನಿಯಾ ಕಾರ್ಪೋರಿಸ್, ಇದು ದೇಹದ ಭಾಗದಲ್ಲಿ ಅಲ್ಲಲ್ಲಿ ಈ ಕೆಂಪಿಗೆ ರಿಂಗ್ ಶೇಪ್ಡ್ ಉಂಗುರ ತರ ಹರಡಿರ್ತಾರೆ. ಅದು ವೇಸ್ಟ್, ಅಂಡರ್ ಬ್ರೆಸ್ಟ್, ಅಬ್ಡಾಮೆನ್, ಥೈ, ಈ ಜಾಗದಲ್ಲೆಲ್ಲ ಕಾಣ್ತದೆ ಕೆಂಪು ಹರಡಿರ್ತಕ್ಕಂಥದ್ದು. ಇದು ಎಕ್ಟೋಪ್ಯಾರಾಸೈಟ್ಗಳು ಉದಾಹರಣೆ ಆಯ್ತು. ಈಗ ಜಂತುಗಳ ಉದಾಹರಣೆ ತಗೋಣ. ಹೆಲ್ಮಿಂಥಿಯಾಸಿಸ್, ಇದ್ರದ್ದು ಉದಾಹರಣೆ ಅನೇಕವಾದ ಹೆಸರುಗಳ ಯಾವ್ಯಾವ ಶೇಪ್ಗಳಿದೆ ಅದೇ ಹೆಸರು ಕೊಡ್ತಾರೆ. ರೌಂಡ್ ವರ್ಮ್, ಹುಕ್ ವರ್ಮ್, ಥ್ರೆಡ್ ವರ್ಮ್ ಅಂದ್ರೆ ರೌಂಡ್ ದುಂಡುಗಿರ್ತಕ್ಕಂಥ ಜಂತು, ದುಂಡು ಜಂತು. ಹುಕ್ ವರ್ಮ್ ಕೊಕ್ಕೆ ಹುಳು, ಥ್ರೆಡ್ ವರ್ಮ್ ದಾರದ ಹುಳು, ವಿಪ್ ವರ್ಮ್ ಚಾಟಿ ಹುಳು, ಟಿಚಿನೆಲ್ಲ, ಟೇಪ್ ವರ್ಮ್ ಲಾಡಿ ಹುಳು. ಹೀಗೆ ಅವು ಬೇರೆ ಬೇರೆ ಅವು ಆಕೃತಿ ಮೇಲೆ ನಾವು ಹೆಸರು ಕೊಡ್ತಿದ್ದೀವಿ. ರೌಂಡ್ ವರ್ಮ್, ಆಸ್ಕ್ಯಾರಿಸ್ ಲಂಬ್ರಿಕಾಯ್ಡಿಸ್, ಇದು ಎಕ್ಸಾಂಪಲ್. ಆಸ್ಕ್ಯಾರಿ ಮಾಡ್ತಕ್ಕಂಥ ರೋಗ, ಅದು ಉದ್ಭವ ಆಗ್ತಕ್ಕಂಥ ಆಸ್ಕ್ಯಾರಿಯಸ್. ಲಾಂಗ್ ಪೇಲ್ ಯೆಲ್ಲೋ ವರ್ಮ್, ಇಟ್ ಎಂಟರ್ಸ್ ಥ್ರೂ ದಿ ಕಂಟ್ಯಾಮಿನೇಟೆಡ್ ಫುಡ್. ಎಗ್ಸ್ ಒಳಗೆ ಹೋದ್ಮೇಲೆ ಎಗ್ಸ್ ಹ್ಯಾಚ್ ಇನ್ ದಿ ಡಿಯೋಡಿನಮ್, ಕ್ಯಾರಿಡ್ ಥ್ರೂ ದಿ ಬ್ಲಡ್ ಟು ದಿ ಲಂಗ್ಸ್. ಅಂದ್ರೆ ಈ ಒಂದು ಏನು ಮರಿಗಳು ಚಿಕ್ಕ ಮೊಟ್ಟೆಗಳಿಂದವೆಲ್ಲ, ಇವು ಒಂದು ಬ್ಲಡ್ ಬಾತ್ ಮಾಡ್ಕೋಬೇಕಾಗತ್ತೆ. ಹೀಗಾಗಿ ಡಿಯೋಡಿನಮ್ ಸಣ್ಣ ಕರುಳಿನಿಂದ ಹಿಡಿದು ದೇ ಕ್ಯಾರಿ ಥ್ರೂ ದಿ ಬ್ಲಡ್ ಇನ್ ಟು ಲಂಗ್ಸ್, ಶ್ವಾಸಕೋಶಕ್ಕೆ, ಏರ್ವೇಸ್, ಗಂಟ್ಲಿಗೆ ಹೋಗ್ಬಿಟ್ಟು ಆಮೇಲೆ ಮನುಷ್ಯ ಅದನ್ನ ಸಾಲ್ವ್ ಮಾಡ್ತಾನೆ. ಮತ್ತೆ ಅವು ಇಂಟೆಸ್ಟೈನ್ ಮುಟ್ಟಿ ಅಲ್ಲಿ ಮೆಚುವುದಾಗಿ 15 to 25 ಸೆಂಟಿಮೀಟರ್ ಉದ್ದ ಇರ್ತವೆ. ಅವು ಸೆಕ್ಸಸ್ ಸಪ್ರೇಟ್, ಅವು ಜಂತುಗಳಲ್ಲೇ ಇದೆ. ಇದು ನೋಡ್ರಿ ಜಂತು ಯಾವ ರೀತಿ ಕಾಣುತ್ತೆ ಅಂತ. 15 to 20 ಸೆಂಟಿಮೀಟರ್ ಇರುತ್ತೆ ಉದ್ದ. ರೌಂಡ್ ವರ್ಮ್, ದೇ ಮೆಚೂರ್ ವರ್ಮ್ ಲೇಸ್ 2 lakhs eggs per day. ಲೆಕ್ಕ ಹಾಕಿ ಎಷ್ಟೊಂದು ಮರಿಗಳನ್ನ ಹಾಕ್ಬಹುದು ಅಂತ. ಆದ್ರೆ ಅವು ಇರ್ತಕ್ಕಂಥ ಗುಣಲಕ್ಷಣಗಳು ಹೊಟ್ಟೆ ಒಳಗಿದ್ದಾಗ ಇಂಡೈಜೆಷನ್, ನಾಸಿಯಾ, ಓಕ್ರಿಕೆ, ಡಯರಿಯಾ, ಬೇದಿ, ಇಂಟೆಸ್ಟಿನಲ್ ಅಬ್ಸ್ಟ್ರಕ್ಷನ್, ಇವು ಅನೇಕ ಸಾರಿ ಹೊಟ್ಟೆಯಲ್ಲೇ ಮುಂದೆ ಚಲನೆ ಆಗದೇನೆ ಅಡ್ಡಿಪಡಿಸ್ತಕ್ಕಂಥ ಇದು ಇಂಟೆಸ್ಟಿನಲ್ ಅಬ್ಸ್ಟ್ರಕ್ಷನ್. ಸ್ಟೂಲ್ ನಲ್ಲಿ ಅದರ ಎಗ್ಗಳನ್ನ ಡೆಮಾನ್ಸ್ಟ್ರೇಟ್ ಮಾಡಿ ಅವನಲ್ಲಿ ರೌಂಡ್ ಇದೆ ಅಂತ ಗೊತ್ತಾಗುತ್ತೆ. ಅದಕ್ಕಾಗಿ ಮಲ ಪರೀಕ್ಷೆ ಮಾಡ್ತಕ್ಕಂಥ ಇದಕ್ಕೆ ಕಾರಣ. ಆಂಟಿ ಹೆಲ್ಮೆಂಟಿಕ್ಸ್, ಇವು ಯಾವ ಔಷಧ ಕೊಡ್ತೀವಲ್ಲ ಈ ಜಂತುಗಳ ವಿರುದ್ಧ, ಆಂಟಿ ಹೆಲ್ಮೆಂಟಿಕ್ಸ್, ಅವು ಅನೇಕ ಬಾರಿ, ಕೆಲವೊಂದು ಬಾರಿ ಇಷ್ಟೊಂದು ಜಂತುಗಳು ಹೊಟ್ಟೆ ತುಂಬಿ ಕರುಳಿನಲ್ಲಿ ಹೋಗದಾರ ಅಡ್ಡಿ ಮಾಡಿ ಅವಾಗ ಇಂಟೆಸ್ಟಿನಲ್ ಅಬ್ಸ್ಟ್ರಕ್ಷನ್ ಆಗಿ ಅವಾಗ ಆಪರೇಷನ್ ಮಾಡಿ ತೆಗಿಬೇಕಾಗತ್ತೆ. ಇದು ರೌಂಡ್ ವರ್ಮ್ ಎಗ್ಗಳು ಈ ತರ ದುಂಡಿಗೆ ಎಲ್ಲೋ ಹಳದಿ ಬಣ್ಣ ಹೊಂದಿರ್ತವೆ ಇಂಥ ಎಗ್ಗಳವು. ಹುಕ್ ವರ್ಮ್, ಆಂಕಲೋಸ್ಟೋಮಾ ಡಿಯೋಡಿನೇಲ್, ಅದಕ್ಕೆ ಮಾಡ್ತಕ್ಕಂಥ ರೋಗದ ಆಂಕಲೋಸ್ಟೋಮಿಯಾಸಿಸ್. ಪೂರ್ ಸ್ಯಾನಿಟೇಷನ್, ಅನ್ಹೈಜಿನಿಕ್ ಸರೌಂಡಿಂಗ್, ಬೇರ್ ಫುಟ್ ವಾಕಿಂಗ್, ಇವೆಲ್ಲ ಇದು ರೋಗಕ್ಕೆ ಉಂಟು ಮಾಡ್ತವೆ. ಇದರ ಎಗ್ಸ್ ಮಲದಲ್ಲಿ ಹೊರಗೆ ಹೋಗ್ತವೆ. ಗ್ರೋ ಇನ್ ದಿ ಸಾಯಿಲ್, ಒಳಗೆ ಹೋದ್ಮೇಲೆ ಅಲ್ಲಿ ಮಲದಲ್ಲಿ ಮಣ್ಣು,
ಹೊಲ ಗದ್ದೆ ಇಂಥ ಕಡೆ ಎಲ್ಲ ಮಾಡ್ತಾರಲ್ಲ ಮಲಮೂತ್ರ ವಿಸರ್ಜನೆ, ಅಲ್ಲಿ ಸೇರ್ಕೊಳ್ತೇವೆ. ಆ ನಂತರ ಅಲ್ಲಿ ಬೆಳೆದು ಎಂಟರ್ ಥ್ರೂ ದಿ ಸ್ಕಿನ್, ಮತ್ತೆ ಚರ್ಮದ ಮೂಲಕ ಒಳಗೆ ಸೇರುತ್ತೆ. ಅಂಡ್ ದೆನ್ ಎಂಟರ್ ದಿ ಬ್ಲಡ್ ಸರ್ಕ್ಯುಲೇಷನ್ ಟು ದಿ ಲಂಗ್ಸ್, ಒಳಗೆ ಶ್ವಾಸಕೋಶಕ್ಕೆ ಹೋಗಿ ಮತ್ತೆ ಮೇಲಕ್ಕೆ ಏರಿ ಗಂಟಲು ಸೇರಿ ನುಂಗಿ ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರಳಿಗೆ ಬಂದು ಅಲ್ಲಿ ಇಟ್ ಅಟ್ಯಾಚಸ್ ಟು ದಿ ಇಂಟೆಸ್ಟೈನಲ್ ವಾಲ್. ಅಲ್ಲಿ ಇಟ್ ವಿಲ್ ಸಕ್ ದಿ ಬ್ಲಡ್, ಒಂಥರ ಕೋಲ್ಡ್ ಮರ್ಡರರ್ ಇದ್ದಂಗೆ. ಇಟ್ ಬ್ಲೀಡಿಂಗ್ ಆಗತ್ತೆ, ರಕ್ತ ಹೋಗುತ್ತೆ. ಅನೀಮಿಯಾ, ರೋಗಿ ಅನೀಮಿಯಾದಿಂದ, ರಕ್ತಹೀನತೆಯಿಂದ ಪ್ರಕಟ ಆಗ್ತಾನೆ. ಇದನ್ನು ಸ್ಟೂಲ್ ಎಕ್ಸಾಮಿನೇಷನ್ ಮಾಡಿ ಅವರಿಗೆ ಐರನ್, ಕಬ್ಬಿಣದ ಅಂಶಗಳನ್ನು, ಆಂಟಿ ಹೆಲ್ಮೆಂಟಿಕ್ಸ್ ಕೊಟ್ಟು ಗುಣಪಡಿಸ್ಬೋದು. ಇದು ಹುಕ್ ವರ್ಮ್ ಚಿತ್ರ. ಇದರ ಹುಕ್ ವರ್ಮ್ ಎಗ್ ಇದು ಈ ತರ ಮೈಕ್ರೋಸ್ಕೋಪ್ ನೋಡಿದಾಗ ಈ ತರ ಕಾಣ್ತಾವೆ. 4 ಸಣ್ಣ ಸಣ್ಣ ಇವು ಚರ್ಮದ ಮೂಲಕ ಒಳಗೆ ಸೇರುತ್ತೆ, ಕೆಂಪಗಾಗಿದೆ ನೋಡಿ. ಅದರ ಮೂಲಕ ಅಲ್ಲಿ ಆ ಒಂದು ಮರಿ ಹುಳು ಏನಿದೆ ಚರ್ಮದ ಮೂಲಕ ದೇಹ ಸೇರ್ಕೊಳ್ತು. ಥ್ರೆಡ್ ವರ್ಮ್, ಇದು ಎಂಟ್ರೋಬಿಯಸ್ ವರ್ಮಿಕ್ಯಾಲಿಸ್, ದಾರದ ಹುಳು, ಎಂಟ್ರೋಬಿಯಾಸಿಸ್. ಅದು ಲೀಸ್ಟ್ ಹಾರ್ಮ್ಫುಲ್ ಅಮಾಂಗ್ ದಿ ವರ್ಮ್ಸ್, ಸ್ಪ್ರೆಡ್ಸ್ ಬೈ ದಿ ಫೂಕಲ್ ಓರಲ್ ರೂಟ್, ಮಲ ಮತ್ತು ಬಾಯಿ ಈ ಮಾರ್ಗವಾಗಿ. ಸ್ಮಾಲ್ ಚಿಲ್ಡ್ರನ್ ಆರ್ ಸಸೆಪ್ಟಬಲ್, ಇದು ಅವರಿಗೆ ವಿಶೇಷವಾಗಿ ಕಾಣುತ್ತೆ. ಅಡಲ್ಟ್ಸ್ ಆಲ್ಸೋ ಕ್ಯಾನ್ ಹ್ಯಾಪನ್. ದೇ ಹ್ಯಾಚ್ ಅಂಡ್ ಗ್ರೋ ಇನ್ ಇಂಟೆಸ್ಟೈನ್ ಅಂಡ್ ಫೀಮೇಲ್ ಲೇಸ್ ಎಗ್ಸ್ ಇನ್ ದಿ ಏನಸ್, ಮಲದ್ವಾರದಲ್ಲಿ ಅದು ಎಗ್ಗಳನ್ನಿಡ್ತಾರೆ. ಆ ಜಾಗದಲ್ಲಿ ಇಂಟೆನ್ಸ್ ಇಚ್ಚಿಂಗ್, ಬಹಳ ತುರಿಕೆ. ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ, ಯಾಕಂದ್ರೆ ಅದು ಅಲ್ಲೇ ಇರ್ತಕ್ಕಂಥದ್ದು ಈಗ ನಮ್ಮ ಹಾಸಿಗೆ ಹೊದಿಕೆ ಅದಕ್ಕೆಲ್ಲ ಅಂಟ್ಕೊಳ್ಳೋದ್ರಿಂದ ಟ್ರೀಟ್ಮೆಂಟ್ ದಿ ಹೋಲ್ ಫ್ಯಾಮಿಲಿ ಅಂಡ್ ಇಂಪ್ರೂವ್ ದಿ ಹೈಜೀನ್, ಅದರಲ್ಲಿ ಬಹಳ ಮುಖ್ಯವಾದ್ದು ಇಡೀ ಫ್ಯಾಮಿಲಿ ಚಿಕಿತ್ಸೆ ಕೊಟ್ಟು ಅವ್ರ ಹೈಜೀನ್ ಇಂಪ್ರೂವ್ ಮಾಡ್ಬೇಕಾಗುತ್ತೆ. ಈ ತರ ಕಾಣುತ್ತೆ ಥ್ರೆಡ್ ವರ್ಮ್. ಅದರ ಎಗ್ ಇದು ಈ ತರ ಇದು. ವಿಪ್ ವರ್ಮ್, ಚಾಟಿ, ಟ್ರೈಚೂರಿಯಾ ಅಂತಂದು. ಇದಕ್ಕೆ ಮಾಡ್ತಕ್ಕಂಥ ರೋಗದ ಹೆಸರು ಟ್ರೈಚೂರಿಯಾಸಿಸ್. 4 ಸೆಂಟಿಮೀಟರ್ ಉದ್ದ, ರಿಸೆಂಬಲ್ಸ್ ಎ ವಿಪ್, ಚಾಟಿ ತರ. ಫೀಕಲ್ ಓಲ್ ರೂಟ್ ಅದೇ ತರ. ಇನ್ಸ್ಯಾನಿಟರಿ ಕಂಡೀಷನ್ಸ್, ಮೈಲ್ಡ್ ಪರ್ಸಿಸ್ಟೆಂಟ್ ಡಯರಿಯಾ ಇನ್ ಚಿಲ್ಡ್ರನ್, ಆಂಟಿ ಹೆಲ್ಮೆಂಟಿಕ್ಸ್ ಇದಕ್ಕೆ ಚಿಕಿತ್ಸೆ. ಈ ತರ ಚಾಟಿ ಹುಳು ಈ ತರ ಕಾಣುತ್ತೆ ಚಾಟಿ. ಟ್ರೈಚೂರಿಯಾಸಿಸ್, ಇದು ಟ್ರಿಚಿನುಲಾಸ್ ಪ್ಯಾರಾಸಿಸ್ ಅಂತ. ಇದು ಪ್ಯಾರಾಸೈಟ್ ಪೋರ್ಕ್, ಹಂದಿ ಮಾಂಸದಲ್ಲಿ ಇರುತ್ತೆ. ಇನ್ಫೆಕ್ಟೆಡ್ ಪೋರ್ಕ್, ಇನ್ಅಡೆಕ್ವೇಟ್ಲಿ ಕುಕ್ಡ್ ಪೋರ್ಕ್, ಅದರಿಂದ ದೇಹ ಸೇರುತ್ತೆ. ದೇಹ ಸೇರಿ ದೇಹದ ಒಳಗೆ ಬೆಳವಣಿಗೆಯಾಗಿ ಚರ್ಮದ ಮೂಲಕ ಸ್ನಾಯುಗಳು, ಮಸಲ್ಸ್ ಅಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಡೈರಿಯಾ, ಫುಡ್ ಪಾಯ್ಸನಿಂಗ್, ಸ್ವೆಲ್ಲಿಂಗ್, ಪೇನ್ ಇನ್ ಚೆಸ್ಟ್, ಕಾಫ್ ಇವೆಲ್ಲ ಗುಣಲಕ್ಷಣ ತೋರಿಸುತ್ತೆ. ಆಂಟಿ ಹೆಲ್ಮೆಂಟಿಕ್ಸ್ ಚಿಕಿತ್ಸೆ ಈ ತರ ಕಾಣುತ್ತೆ. ವರ್ಮ್ ಒಳಗೆ ಸೇರ್ಕೊಂಡಾಗ. ಟೇಪ್ ವರ್ಮ್, ಲಾಡಿ ಹುಳು, ಲಾಂಗ್ ಫ್ಲಾಟ್ ಸೆಗ್ಮೆಂಟೆಡ್ ವರ್ಮ್. ಟೀನಿಯಾ ಸೋಲಿಯಂ, ಪೋರ್ಕ್ ಟೇಪ್ ವರ್ಮ್, ಇದು ಹಂದಿ ಇದರಿಂದ ಬರ್ತಕ್ಕಂಥದ್ದು. ಟೀನಿಯಾ ಸ್ಯಾಜಿನಿಟಾ, ಬೀಫ್ ಟೆರಮ್ ಟೇಪ್ ವರ್ಮ್, ಹಸುಗಳಿಂದ ಬರ್ತಕ್ಕಂಥ. ಲೆಂತ್ 12 meters. ಇಟ್ ಎಂಟರ್ಸ್ ದಿ ಬಾಡಿ ಇನ್ ಇಮ್ಮೆಚ್ಯೂರ್ ಫಾರ್ಮ್ ಇನ್ ಇನ್ಅಡೆಕ್ವೇಟ್ಲಿ ಕುಕ್ಡ್ ಮೀಟ್ ಅಟ್ಯಾಚ್ ಟು ದಿ ಇಂಟೆಸ್ಟೈನಲ್ ವಾಲ್. ಇದು ಇಮ್ಮೆಚ್ಯೂರ್ ಫಾರ್ಮ್ ನಲ್ಲಿ ಬೆಳೆದು ಮುಂದೆ ದೇಹದ ಒಳಗೆ ಬೆಳೆಯುತ್ತದೆ. ಇಟ್ ಅಟ್ಯಾಚಸ್ ಟು ಇಂಟೆಸ್ಟೈನಲ್ ವಾಲ್ ವಿತ್ ದಿ ಹುಕ್ಸ್ ಅಂಡ್ ಸಕ್ಕರ್ಸ್. ಮೆಚ್ಯೂರ್ ಲೇಗ್ಸ್, ನೋ ಸಿಂಪ್ಟಮ್ಸ್. ಇವು ಅನೇಕ ಬಾರಿ ಸಿಂಪ್ಟಮ್ಸ್ ಇರಲ್ಲ. ಮಲ ಪರೀಕ್ಷೆ ಮಾಡಿದಾಗ ಈ ಬೀಜಗಳ ತರ ಆ ಮಲದಲ್ಲಿ ಇದರ ಸೆಗ್ಮೆಂಟ್ಗಳು ಆಗುತ್ತೆ. ಸೆಗ್ಮೆಂಟ್ಗಳು ಈ ಅದನ್ನು ನೋಡ್ಬಿಟ್ಟು ನಾವು ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತೆ. ಟ್ರೀಟ್ಮೆಂಟ್ ಕೊಟ್ಟಾಗ ಅದು ವರ್ಮ್ ಹೆಡ್ ಏನಿದೆಲ್ಲ ಅದು ಹೊರಗೆ ಬರ್ಬೇಕು. ಹೊರಗೆ ಬಂದ್ರೆ ಸಂಪೂರ್ಣ ಚಿಕಿತ್ಸೆ ಆಗಿದೆ ಅಂತ. ಇದು ಒಂದೊಂದು ಸೆಗ್ಮೆಂಟು ಬಿದ್ದು ಅವು ಹೊರಗೆ ಬರ್ತವೆ. ಈ ಪಡುವಲಕಾಯಿ ಬೀಜ ಇದ್ದಂಗೆ ಅವು ಹೊರಗಡೆ ನೋಡಿದಾಗ ಮೇಲದಲ್ಲಿ ಆ ಪಡುವಲಕಾಯಿ ಬೀಜ ಬಿದ್ದಿದ್ದೇನಪ್ಪ ಅನ್ಬೇಕು. ಆ ತರ ಇರ್ತದೆ. ಇನ್ನೊಂದು ಹೈಡ್ರಾಟೆಡ್ ಸಿಸ್ಟ್, ಇದು ಬಹಳ ವೆರಿ ಸ್ಮಾಲ್ ಟೈಪ್ ವರ್ಮ್, ಟೀನಿಯಾ ಎಕಾನೋಕಾಕಸ್. ದಿ ಎಗ್ಸ್ ಹ್ಯಾಚ್ ಇನ್ಸೈಡ್ ದಿ ಬಾಡಿ, ದೇಹದೊಳಗೆ ಬೆಳವಣಿಗೆ ಆಗುತ್ತೆ. ವರ್ಮ್ಸ್ ಬರೋ ಥ್ರೂ ದಿ ಇಂಟೆಸ್ಟೈನಲ್ ವಾಲ್, ಕ್ಯಾರಿಡ್ ಬೈ ದಿ ಬ್ಲಡ್ ಟು ದಿ ಲಿವರ್ ಅಂಡ್ ಲಂಗ್ ವೇರ್ ದೇ ಫಾರ್ಮ್ ಎ ಸಿಸ್ಟ್. ಇದು ದೇಹಕ್ಕೆ ಬಹಳ ಮಾರಕವಾದ ಇದು ಅಂದ್ರೆ ಇದೆ ಸಿಸ್ಟ್ ಆಗೋದು. ಸಿಂಪ್ಟಮ್ಸ್ ಆಫ್ಟರ್ ಸೆವರಲ್ ಇಯರ್ಸ್, ಎನ್ಲಾರ್ಜ್ ಲಿವರ್ ದೊಡ್ಡದಾಗತ್ತೆ, ಶ್ವಾಸಕೋಶದಲ್ಲಿ ಬಂದ್ರೆ ಉಬ್ಸ ಬರುತ್ತೆ, ಮೆದುಳಿನಲ್ಲಿ ಸಹಿತ ಇವು ಬೆಳಿಬಹುದು ಸಿಸ್ಟ್ಗಳು. ಇದರಿಂದ ಡ್ರಗ್ಸ್ ಅರ್ಲಿ ಸ್ಟೇಜ್ ಅಲ್ಲಿ ಕೊಡ್ಬೋದು. ಆದ್ರೆ ಸರ್ಜರಿ ಆಮೇಲೆ ರಿಮೂವ್, ಸಿಸ್ಟ್ ದೊಡ್ಡದಾದ್ಮೇಲೆ ಸರ್ಜರಿಯಿಂದ ಆ ಸಿಸ್ಟ್ ತೆಗೆದು ಹಾಕ್ಬೇಕಾಗತ್ತೆ. ಶ್ವಾಸಕೋಶದಲ್ಲಿ ದೊಡ್ಡದಾಗಿ ದುಂಡಗೆ ಬೆಳೆದಿದೆ ಒಂದು ಕಡೆ, ಇದು ಒಂದು ಸಿಸ್ಟ್, ಹೈಡ್ರಾಟೆಡ್ ಸಿಸ್ಟ್ ಶ್ವಾಸಕೋಶದಲ್ಲಿ. ಇದು ಲಿವರ್ ನಲ್ಲಿ ಬೆಳೆದಿರ್ತಕ್ಕಂಥ ಸಿಸ್ಟ್ ಇದೆ. ಈ ತರ ಕಾಣುತ್ತದೆ. ತಲೆಯಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಒಂದು MRI ಸ್ಕ್ಯಾನ್ ಮಾಡಿದಾಗ
ಎಷ್ಟು ದೊಡ್ಡದಾಗಿ ಕಂಡಿರ್ತಕ್ಕಂಥ ಇದು ಸಿಸ್ಟ್ ಇಷ್ಟು ದೊಡ್ಡದಾಗಿ ಬೆಳಿಬಹುದು. ಈಗ ಅವು ಆಯ್ತು. ಈಗ ಪ್ಯಾರಾಸೈಟ್ಸ್ ನಲ್ಲಿ ಮುಗಿತು, ಹೆಲ್ಮಿನ್ಸ್ ಆಯ್ತು, ವರ್ಮ್ಗಳಾದವು. ಈಗ ಪ್ರೋಟೋಜೋವನ್ ಪ್ಯಾರಾಸೈಟಿಗೆ ಬರೋಣ. ಮಲೇರಿಯಾ, a life-threatening disease caused by the parasites that are transmitted to the people through the bites of the infected female Anopheles mosquitoes. It is preventable and curable. ಇದು ಮಲೇರಿಯಾ ರೋಗ ಅನಾಫಿಲಿಸ್ ಮಸ್ಕಿಟೋದಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. There are 5 parasitic species that cause malaria in the humans. Of them, 2 are most important. ಒಂದು Plasmodium falciparum, ಇನ್ನೊಂದು Plasmodium vivax. ಇವು ದೇ ಪೋಸ್ ಗ್ರೇಟೆಸ್ಟ್ ಥ್ರೆಟ್ ಟು ದಿ ಹ್ಯೂಮನ್ ಬೀಯಿಂಗ್ಸ್. 12 ಇಂಪಾರ್ಟೆಂಟ್ ಎಕ್ಸಾಂಪಲ್ ಇದಾವೆ. ಒಂದು Plasmodium ovale, Plasmodium malaria. ಆದರೆ ನಮ್ಮ ದೇಶದಲ್ಲಿ Plasmodium falciparum ಬಹಳ ಮೆಲಿಗ್ನೆಂಟ್ ಟರ್ಷನ್ ಅಂತ ಬಹಳ ಪ್ರಬಲವಾದ ರೋಗ ಅದು. Plasmodium vivax ಅದನ್ನು ಮಲೇರಿಯಾ ರೋಗ. ಇವೆರಡು ನಮ್ಮ ದೇಶದಲ್ಲಿ ವಿಶೇಷವಾಗಿ ಕಾಣ್ತವೆ. ಹ್ಯೂಮನ್ ಮಲೇರಿಯಾ is caused by single-celled microorganism belonging to the Plasmodium group. It is spread exclusively through the bites of the infected female Anopheles mosquito. The mosquito bite, ಅದು ಒಮ್ಮೆ ಕಡಿದಾಗ introduce the parasites from the mosquito saliva into the person's blood. ಅದರಿಂದ ಏನು ಜೊಲ್ಲ ಒಳಗೆ ಸೇರ್ಕೊಳ್ಳುತ್ತೆ, ಅದು ರಕ್ತದೊಳಗೆ ಸೇರುತ್ತೆ. ಪ್ಯಾರಾಸೈಟ್ಸ್ ಆನಂತರ travels to the liver where they mature and reproduce. ದೇಹದಲ್ಲಿ ಮನುಷ್ಯನಲ್ಲಿ ಅಂದರೆ ಮನುಷ್ಯನಲ್ಲಿ ಮತ್ತು ಈ ಸೊಳ್ಳೆ ಇವೆರಡು ಕಂಡ್ರೆ ಅವರ ಜೀವನ ಮಾಡುತ್ತೆ. ಒಂದು ಸೊಳ್ಳೆಯಲ್ಲಿ ಇರ್ತಕ್ಕಂಥದ್ದು ಅಲೈಂಗಿಕ, ಲೈಂಗಿಕ ಇದು ಮೆಚೂರ್, ಇದು ಮನುಷ್ಯನಲ್ಲಿ ಉಂಟಾಗ್ತದೆ. ಮಲೇರಿಯಾ ಇನ್ ಹ್ಯೂಮನ್ಸ್ caused by the Parasitic species and several major species infect humans, with Plasmodium falciparum being the most virulent. These parasites lead a complicated life cycle, alternating between a sexual stage within the female Anopheles mosquito vector and an asexual stage in the mammalian tissue. ಅಂದರೆ ಇದು ಸೊಳ್ಳೆಗಳಲ್ಲಿ ಮತ್ತು ಮನುಷ್ಯನಲ್ಲಿ ತನ್ನ ಜೀವನದ ಭಾಗಗಳನ್ನು ಕಳೆಯುತ್ತೆ. ಒಂದು ಸೆಕ್ಷುವಲ್ ಸ್ಟೇಜ್, ಇದು ಅನಾಫಿಲಿಸ್ ಮಸ್ಕಿಟೋ ಒಳಗಡೆ ಇರ್ತಕ್ಕಂಥದ್ದು, ಅಲ್ಲಿ ಬೆಳವಣಿಗೆ ಆಗುತ್ತೆ. ಇನ್ನೊಂದು ಅದು ಮನುಷ್ಯನಲ್ಲಿ ಸೇರ್ಕೊಂಡ್ಬೇಕಾ, ಅದು ಎಸೆಕ್ಷುವಲ್ ಲೈಫ್ ಸೈಕಲ್. ಅದು ಹಿಪಟೋಸೈಟ್ಸ್ ಅಂದರೆ ಲಿವರ್ ಸೆಲ್ಸ್, ಎರಿಥ್ರೋಸೈಟ್ಸ್ ಬ್ಲಡ್ ಸೆಲ್ಸ್, ಇದರಲ್ಲಿ ತನ್ನ ಬೆಳವಣಿಗೆ ಹೊಂದಿ ರಕ್ತದಲ್ಲಿ ತನ್ನ ಹರಡಿಕೆಯನ್ನು ತೋರಿಸ್ತವೆ. ಅಡಲ್ಟ್ಸ್ ವಿತ್ ಮಲೇರಿಯಾ ಟೆಂಡ್ ಟು ಎಕ್ಸ್ಪೀರಿಯನ್ಸ್ ಚಿಲ್ಸ್ ಅಂಡ್ ಫೀವರ್. ಇವು ಕ್ಲಾಸಿಕಲ್ ಎಲ್ಲ ಇದರಲ್ಲಿ ಚಳಿ ಜ್ವರ ಬಂತು ಅಂದ್ರೆ ಅದು ಮಲೇರಿಯಾಕ್ಕೆ ಸಂಬಂಧಪಟ್ಟದ್ದು. ಕ್ಲಾಸಿಕಲ್ಲಿ ಇನ್ ಪೀರಿಯಾಡಿಕ್ ಇಂಟೆನ್ಸ್ ಬೌಟ್ಸ್ ಬಿಟ್ಟು ಬರ್ತಕ್ಕಂಥದ್ದು. ಬಂದ್ರೆ ಒಂದ್ಸರಿ ಒಂದು 6 ಗಂಟೆ ಇರ್ಬೋದು, ಆ ನಂತರ ಫಾಲೋಡ್ ಬೈ ಪೀರಿಯಡ್ ಆ ಸ್ವೆಟಿಂಗ್ ಅಂಡ್ ಫೀವರ್ ಲೀಫ್. ಅಂದ್ರೆ ಮನುಷ್ಯನಿಗೆ ಬಂದಾಗ ಅವನ ಜ್ವರ ಬಿಟ್ಟು ಬರ್ತಕ್ಕಂಥ ಜ್ವರ 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಬರ್ತದೆ ಬಿಟ್ಟು. ಆವಾಗ ಬಂದಾಗ ಬಹಳ ಇಂಟೆನ್ಸ್ ಇದು ಜ್ವರ ಬಂದು ಚಳಿ ನಡುಕ ಇದಲ್ಲ, ಹಾಗೆ ಅವನು ಗದಗದ ಅಂತ ನಡುಕ್ತಾನೆ. ಆ ನಂತರ ಜ್ವರ ಬಿಟ್ಟು ಹೋಗ್ಬೇಕಾದ್ರೆ ಮೈ ತುಂಬಾ ಬೆವರುತ್ತೆ, ಅವಾಗ ಜ್ವರ ಬಿಟ್ಟು ಹೋಗುತ್ತೆ. ಅದರ ಜೊತೆಯಲ್ಲಿ ಅನೇಕರಿಗೆ ಹೆಡ್ಏಕ್, ಫೆಟಿಗ್, ಅಬ್ಡಾಮಿನಲ್ ಡಿಸ್ಕಂಫರ್ಟ್, ಮಸಲ್ ಪೇನ್ ಇಂಥವು ಆಗ್ಬೋದು. ದಿ ಕ್ಲಾಸಿಕ್ ಸಿಂಪ್ಟಮ್ಸ್ ಆಫ್ ಮಲೇರಿಯಾ ಪೆರಾಕ್ಸಿಮ್ಸ್ ಅಂದ್ರೆ ಸೈಕ್ಲಿಕಲ್ ಅಕರೆನ್ಸ್ ಆಫ್ ಸಡನ್ ಕೋಲ್ಡ್ನೆಸ್ ಫಾಲೋಡ್ ಬೈ ಶಿವರಿಂಗ್, ನಡುಕ, ಅಂಡ್ ದೆನ್ ಫೀವರ್ ಅಂಡ್ ಸ್ವೆಟಿಂಗ್ ಅಕರಿಂಗ್ ಎವ್ರಿ 2 days, ಟರ್ಷಿಯನ್ ಫೀವರ್ ಅಂತದ್ದು. ಇದರಲ್ಲಿ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, ಪ್ಲಾಸ್ಮೋಡಿಯಂ ಓವೆಲ್ ಇನ್ಫೆಕ್ಷನ್ಸ್ ಅದರಲ್ಲಿ ಇವು ಆಗ್ತವೆ, 2 ದಿವಸಕ್ಕೆ ಬರ್ತವೆ. ಎವ್ರಿ 3 days ಅದು ಕ್ವಾರ್ಟರ್ ಮಲೇರಿಯಾ. ಇವನು 2 ದಿವಸಕ್ಕೊಮ್ಮೆ 3 ದಿವಸಕ್ಕೆ. ಇತಿಹಾಸ ಅವ್ರದ್ದು ಕೇಳ್ಬೇಕಾದ್ರೆ ಜ್ವರ ಚಳಿ ಬರ್ತಂದ್ರೆ ಬಿಟ್ಟು ಬರುತ್ತಾ ಅಂತ ಕೇಳ್ತೀವಿ. 2 ದಿವಸಕ್ಕೊಮ್ಮೆ ಬರುತ್ತಾ, 3 ದಿವಸಕ್ಕೊಮ್ಮೆ ಬರುತ್ತಾ ಅಂತಂದು. ಇದು ಪ್ಲಾಸ್ಮೋಡಿಯಂ ಮಲೇರಿಯಾ, ಅದರಲ್ಲಿ ಕ್ವಾರ್ಟರ್ ಫೀವರ್ 3 ದಿವಸಕ್ಕೊಂದ್ಸರಿ ಬರುತ್ತೆ. ಇದರಲ್ಲಿ ಟರ್ಷಿಯನ್ ಫೀವರ್ ಇದು ಯಾವುದು, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, ಪ್ಲಾಸ್ಮೋಡಿಯಂ ಓವೆಲ್, ಇವು ಜಾತಿಗಳಲ್ಲಿ ಬರ್ತವೆ. ಆದರೆ ಪ್ರಬಲವಾದ್ದು ಅದು ಪ್ಲಾಸ್ಮೋಡಿಯಂ ಫ್ಯಾಲ್ಸಿಫಾರಮ್ ಇನ್ಫೆಕ್ಷನ್. ಇಟ್ ಕ್ಯಾನ್ ಕಾಸ್ ರಿಕರೆಂಟ್ ಫೀವರ್ ಎವ್ರಿ 36 to 48 hours ಆರ್ ಇವನ್ ಲೆಸ್ ಪ್ರೊನೌನ್ಸ್ ಆಲ್ಮೋಸ್ಟ್ ಕಂಟಿನ್ಯೂಸ್ ಫೀವರ್. ಅದು ಬಹಳ ಪ್ರಬಲ. ಇವು 3 ಉದಾಹರಣೆಗಳು ನೋಡಿದ್ರೆ ಈ ಪ್ಲಾಸ್ಮೋಡಿಯಂ ಫ್ಯಾಲ್ಸಿಫಾರಮ್ ಬಹಳ ಪ್ರಬಲವಾದ ರೋಗ. ಇದು ಮಲೇರಿಯಾ ಇಸ್ ಟಿಪಿಕಲಿ ಡಯಾಗ್ನೋಸ್ಡ್ ಬೈ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಆಫ್ ಬ್ಲಡ್ ಯೂಸಿಂಗ್ ಬ್ಲಡ್ ಫಿಲ್ಮ್. ಇದನ್ನ ಯಾವಾಗಲೂ ರಕ್ತ ಪರೀಕ್ಷೆ ಮಾಡಿದಾಗ ಮಲೇರಿಯಲ್ ಪ್ಯಾರಾಸೈಟ್ ಇದೆಯಾ ಅಂತ ರಕ್ತದಲ್ಲಿ
ಯಾಕಂದ್ರೆ ಲಿವರ್ ಮತ್ತು ಬ್ಲಡ್ ಸೆಲ್ಸ್ ಅದರಲ್ಲೇ ಅವು ಬೆಳವಣಿಗೆ ಆಗುತ್ತೆ, ದೇಹದಲ್ಲಿ ಪರಿಚಲನೆ ಆಗ್ತದೆ. ಅದರಿಂದ ಒಂದು ರಕ್ತದ ಹನಿ ತಗೊಂಡು ಅಲ್ಲಿ ಪರೀಕ್ಷೆ ಮಾಡ್ತಾರೆ. ಅಥವಾ ಈಗ ಇನ್ನೊಂದು ರ್ಯಾಪಿಡ್ ಆಂಟಿಜನ್ ಬೇಸ್ಡ್ ರ್ಯಾಪಿಡ್ ಡಯಾಗ್ನಾಸ್ಟಿಕ್ ಟೆಸ್ಟ್, ಅದು ಆಂಟಿಜನ್ ತಾನೆ, ಒಳಗಡೆ ಹೋದಾಗ ಯಾವುದೇ ಪ್ರೋಟೀನ್ ಅಂಶ ಅದನ್ನ ಪರೀಕ್ಷೆ ಮಾಡಿ ಪತ್ತೆ ಹಚ್ಚಬಹುದು. ಮಲೇರಿಯಾ ಟ್ರೀಟೆಡ್ ಆಂಟಿ ಮಲೇರಿಯಲ್ ಮೆಡಿಕೇಶನ್ಸ್ ಒನ್ಸ್ ಯೂಸ್ ಡಿಪೆಂಡ್ಸ್ ಆನ್ ದಿ ಟೈಪ್ ಅಂಡ್ ಸಿವಿಯರಿಟಿ ಆಫ್ ದಿ ಡಿಸೀಸ್. ವ್ಯಾಕ್ಸಿನ್ ಸಹಿತ ಈಗ ಡೆವಲಪ್ ಆಗಿದೆ. ಆಫ್ರಿಕಾದಲ್ಲಿ ಈಚೆಗೆ ಅದರ ಬಗ್ಗೆ ಪ್ರಯೋಗಗಳನ್ನ ಮಾಡಿ ಮನುಷ್ಯನಲ್ಲಿ ಅದು ತನ್ನ ಪ್ರಭಾವ ಬೀರುತ್ತೆ, ವ್ಯಾಕ್ಸಿನ್ ಉಪಯುಕ್ತ ಅಂತಾರೆ. ಇನ್ನು ಬಹುಶಃ ಬರ್ಲಿರ್ತಕ್ಕಂಥ ದಿವಸದಲ್ಲಿ ಇದ್ರ ಬಗ್ಗೆ ವ್ಯಾಕ್ಸಿನೂ ಬರುತ್ತೆ. ಇವ್ರನ್ನ ಗುರ್ತು ಮಾಡಿ, ರೊನಾಲ್ಡ್ ರಾಸ್ ಅಂತ ಇವರು. ನೆಕ್ಸ್ಟ್, ಡಿಸ್ಕವರ್ ಆಫ್ ದಿ ಮಸ್ಕಿಟೋ ಟ್ರಾನ್ಸ್ಮಿಷನ್ ಆಫ್ ದಿ ಮಲೇರಿಯಾ. ಇದು ನಮ್ಮ ದೇಶದಲ್ಲಾಗಿರ್ತಕ್ಕಂಥ ಒಂದು ಶೋಧ. ದೋ ಆತ ಬ್ರಿಟಿಷ್ ಇದಾದ್ರೂ ಸಹಿತ ಇಲ್ಲೇ ಇಂಡಿಯಾದಲ್ಲೇ ಹುಟ್ಟಿ ಇಲ್ಲೇ ತನಗೆ ಕೆಲಸ ಮಾಡಿ ಹೆಲ್ತ್ ಸರ್ವಿಸಸ್ ಸೇರಿ, ಬ್ರಿಟಿಷ್ ಹೆಲ್ತ್ ಸರ್ವಿಸು ಇಲ್ಲಿ ಇಂಡಿಯಾದಲ್ಲಿ ಇಂಡಿಯನ್ ಹೆಲ್ತ್ ಸರ್ವಿಸ್ ಸೇರಿ ಇಲ್ಲೇ ಕೆಲಸ ಮಾಡಿ ಬೆಂಗಳೂರು, ಬೇಗಂಪೇಟ್, ಕಲ್ಕತ್ತಾ ಇಲ್ಲೆಲ್ಲ ಕೆಲಸ ಮಾಡಿದ್ದಾರೆ. ಅವರು ವರ್ಕಿಂಗ್ ಇನ್ ಇಂಡಿಯನ್ ಮೆಡಿಕಲ್ ಸರ್ವಿಸ್ ವೆನ್ ಇಟ್ ಡಿಸ್ಕವರ್ಡ್ ದ ಟ್ರಾನ್ಸ್ಮಿಷನ್ ಆಫ್ ಮಲೇರಿಯಲ್ ಪ್ಯಾರಸೈಟ್ ಬೈ ದಿ ಮಸ್ಕಿಟೋಸ್ ಇನ್ 1897 ಹೈದರಾಬಾದ್. ಇದನ್ನ ಮಲೇರಿಯಾ ಹೇಗೆ ಹರಡುತ್ತೆ, ಮಲೇರಿಯಾ ಅಷ್ಟೊತ್ತಿಗೆ ಅದು ರೋಗ ಅಂತ ಎಲ್ಲರಿಗೂ ಗೊತ್ತಾಗಿತ್ತು. ಇದು ಹರಡೋ ಬಗ್ಗೆ ಹೇಗೆ, ಸೊಳ್ಳೆಗಳು ಯಾವ ರೀತಿ ಮನುಷ್ಯನಿಗೆ ರೋಗ ಹರಡುತ್ತೆ ಅದನ್ನ ಅನೇಕ ಪ್ರಯೋಗಗಳು ಮಾಡಿ, ಯಾಕಂದ್ರೆ ಈತ ಯಾವ ರಿಸರ್ಚ್ ಮಾಡಿರಲಿಲ್ಲ, ಆದರೂ ತಾನೇ ಇದನ್ನ ಕಂಡು ಇವನಿಗೆ ಅನಾಫಿಲಿಸ್ ಮಸ್ಕಿಟೋ ಯಾವುದು, ಕ್ಯೂಲೆಕ್ಸ್ ಮಸ್ಕಿಟೋ ಯಾವುದು ಅನ್ನೋದೇ ಗೊತ್ತಿರಲಿಲ್ಲ. ಅಂತ ವ್ಯಕ್ತಿ ಸತತ ಪ್ರಯತ್ನದ ಬರೀ ಅವನು ಮಾಡಿದ ಶೋಧ ಬರೀ ಒಂದು ಮೈಕ್ರೋಸ್ಕೋಪ್ ಉಪಯೋಗ ಮಾಡಿ ಇದನ್ನು ಮಾಡಿ ನೊಬೆಲ್ ಪ್ರೈಸ್ ವೈದ್ಯ ವಿಜ್ಞಾನದಲ್ಲಿ ಕೊಟ್ಟಂತ ಮೊದಲು 1901 ಆತನಿಗೆ ಅದು ನೊಬೆಲ್ ಪ್ರೈಸ್ ಬಂತು ಈ ಕೆಲಸ ಮಾಡಿದ್ದಕ್ಕೆ. ಇದು ಸಿಂಕೋನಾ ಪಾರ್ಕ್. ಇದು ಮಲೇರಿಯಾ ಏನು, ಅದು ಯಾವ ಕಾರಣದಿಂದ ಬರುತ್ತೆ ಅಂತ ಜನಕ್ಕೇನು ಗೊತ್ತಿರಲ್ಲ. ದಕ್ಷಿಣ ಅಮೆರಿಕದಲ್ಲಿ ಈ ಸಿಂಕೋನಾ ಅದರಿಂದ ಕ್ವಿನಿನ್ ಮಾಡ್ತಾರೆ. ಈ ಸಿಂಕೋನಾ ಬಾರ್ಕ್ ಉಪಯೋಗ ಮಾಡಿದ್ರೆ ಈ ಬಿಟ್ಟು ಜ್ವರಕ್ಕೆ ಚಿಕಿತ್ಸೆ ಮಾಡ್ಬೋದು ಅಂತ ಅವರು ಕಂಡಿಡ್ತಾರೆ ಮತ್ತೆ. ಆಗ ಇದು ಮತ್ತೊಂದು, ಈ ಒಂದು ಎಲೆಗಳಿಂದ ಬಳಕೆ ಮಾಡಿ ನಾವು ಚಿಕಿತ್ಸೆ ಮಾಡುವ ಆರ್ಟಿಮಿಸಿನ್ ಅಂತಂದು ಮಾಡ್ಬೋದು ಅಂತ ಒಂದು ಪತ್ತೆ ಮಾಡಿದ್ರು. ಕ್ವಿನಿನ್ ಇದನ್ನ ಸಿಂಕೋನಾ ಬಾರ್ಕ್ನಿಂದ ಬರ್ತದೆ. ಕ್ಲೋರೋಕ್ವಿನ್ ಇದನ್ನು ಸಾಮಾನ್ಯವಾಗಿ ಅನೇಕ ವರ್ಷ ಮಾಡ್ತಿದ್ವಿ, ಈಗ ಅದರ ಬಗ್ಗೆ ಇದೆಲ್ಲ ರೆಸಿಸ್ಟೆನ್ಸ್ ಬಂದಿದೆ ಅಂತ. ಆರ್ಟಿಮಿಸಿನಿನ್ ಅಂತ ಚೈನೀಸ್ ಡಿಸ್ಕವರಿ, ಆರ್ಟಿಮಿಸಿನಿನ್ ಅಂತ. ಇದನ್ನ ಯೂತು ಅಂತ ಆಕೆ ಇದನ್ನ ಕಂಡುಹಿಡಿದ್ರು. ಫಸ್ಟ್ ಚೈನೀಸ್ ನೊಬೆಲ್ ಲಾರೆಟ್ ಇನ್ ಮೆಡಿಸಿನ್ and the first female citizen in the People's Republic Savannah to receive the Nobel Prize. ಯಾಕೆ 2015 ಈಕೆ ಒಂದು ಸಣ್ಣ ಯಾವುದೋ ಒಂದು ಇದರಲ್ಲಿ ಪತ್ರಿಕೆಯಲ್ಲಿ ಅಲ್ಲಿ ಚೈನಾದಲ್ಲಿ ಪಬ್ಲಿಷ್ ಮಾಡಿದ್ರು. ಮುಂದೆ ಅದನ್ನ WHO ಪತ್ತೆ ಮಾಡಿದ್ರು, ಇದೇನೋ ಕಂಡಿರ್ತ. ಆಕೆ ರಿಸರ್ಚ್ ವರ್ಕರ್, ಯಾವ ಡಾಕ್ಟರೇಟ್ ಇರಲಿಲ್ಲ, ಯಾವ ಪ್ರೊಫೆಸರು ಅಲ್ಲ, ಬರೀ ರಿಸರ್ಚ್ ಮಾಡೋದಕ್ಕೆ. 1981 he presented the findings related to artemisinin in the meeting of the World Health Organization and showed it is useful in the treatment of malaria. ಆಕೆ ಪತ್ತೆ ಮಾಡಿದ್ರು. ಅದಕ್ಕಾಗಿ ಆಕೆ 2015 ಆಕೆ ನೊಬೆಲ್ ಪ್ರೈಸ್ ಬಂತು. ಇನ್ನು ಮತ್ತೆ ಫೈಲೇರಿಯಾಸಿಸ್, ಫೈಲೇರಿಯಲ್ ವರ್ಮ್, ಉಚೆರೀರಿಯಾ ಬ್ಯಾಂಕ್ರಾಫ್ಟಿ ಅಂತ, ಟ್ರಾನ್ಸ್ಮಿಟೆಡ್ ಟು ಹ್ಯೂಮನ್ಸ್ ಬೈ ದಿ ಬೈಟ್ ಆಫ್ ದಿ ಮಸ್ಕಿಟೋ. ಆಗ ನೀವು ಅನಾಫಿಲಿಸ್ ಮಸ್ಕಿಟೋ ನೋಡಿದ್ರಿ, ಅದರಿಂದ ಮಲೇರಿಯಾ ಬರುತ್ತೆ. ಇಲ್ಲಿ ಮಸ್ಕಿಟೋ ಹೆಸರು ಕ್ಯೂಲೆಕ್ಸ್ ಮಸ್ಕಿಟೋ, ಕ್ಯೂಲೆಕ್ಸ್ ಪೆಟಿಗ್ಯಾನ್ಸ್ ಅಂತ, ಅದು ಮಸ್ಕಿಟೋನೆ. ಅದರ ಬೈಟ್ನಿಂದ ಈ ರೋಗ ಬರುತ್ತೆ, ಅದರ ಕಡಿತದಿಂದ. ವರ್ಮ್ಸ್ ಲಿವ್ ಇನ್ ದಿ ಲಿಂಫ್ಯಾಟಿಕ್ ಸಿಸ್ಟಮ್, ಕಾಸಸ್ ಲಿಂಫ್ಯಾಟಿಕ್ ಎಡಿಮ್. ಇದು ದೇಹದಲ್ಲಿ ರಕ್ತ ಪರಿಚಲನೆ ನಾವು ಮಾಡುವಾಗ, ಈಗ ರಕ್ತ ಪರಿಚಲನೆ ಆಗ್ತಕ್ಕಂಥ ಸರ್ಕ್ಯುಲೇಷನ್ ಸಿಸ್ಟಮ್ ಏನಿದೆ, ಬ್ಲಡ್ ಸರ್ಕ್ಯುಲೇಷನ್, ಇನ್ನೊಂದು ನಮ್ಮ ಆಹಾರದ ಇದನ್ನು ಪಚನ ಆಗಿದ್ದು ಹೀರಿಕೊಂಡು ಮತ್ತು ಅದು ರಕ್ತಕ್ಕೆ ಸೇರ್ಸೋದು ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ. ಈ ಲಿಂಫ್ಯಾಟಿಕ್ ಸಿಸ್ಟಮ್ ನಲ್ಲಿ ಈ ಒಂದು ಜೀವಿ ಅಡಗಿರುತ್ತೆ, ಅಲ್ಲಿ ಕುಳಿತುಕೊಂಡು ಅಲ್ಲೇ ಬೆಳವಣಿಗೆ ಆಗುತ್ತೆ. ಅದರಿಂದ ಆ ಲಿಂಫ್ಯಾಟಿಕ್ ನಾಳಗಳೇನಿದ್ದಾವೆ, ಹಾಲ್ರಸ ನಾಳಗಳು, ಅದರಲ್ಲಿ ಅಡ್ಡಿ ಉಂಟು ಮಾಡಿ ಅದು ಇಡೀ ಸ್ವೆಲ್ಲಿಂಗ್ ಉಂಟು ಮಾಡುತ್ತೆ. ಆ ಸ್ವೆಲ್ಲಿಂಗು ಈ ಒಂದು ಪುಷ್ಟಿ ಇರ್ತಕ್ಕಂಥ ಫ್ಯಾಟ್ ಸಬ್ಸ್ಟೆನ್ಸ್ ಇರೋದ್ರಿಂದ ಕಾಲು ದಪ್ಪ ಹಾಕೊಂತ ಹೋಗುತ್ತೆ. ಎಲಿಫೆಂಟಾಸಿಸ್ ಕಾಲ, ಆನೆ ಪಾದ, ಶಿಲಾಪಾದಂ ಅಂತ ಆನೆ ಕಾಲ್ನಂಗೆ ಆಗತ್ತೆ. ಮತ್ತು ಅನೇಕ ಬಾರಿ ಮೂತ್ರ ಜನಕಾಂಗದಲ್ಲಿ ಸಹಿತ ಅದು ಆಗಿ ಮೂತ್ರ ಸಂಕೋಪಕೋಶದಲ್ಲಿ ಲ್ಯಾಡರ್ ಮೇಲೆ ಆಗಿ ಮಿಲ್ಕಿ ಯೂರಿನ್, ಈ ಹಾಲಿನಂತ ಹಾಲು ಮಜ್ಜಿಗೆ ಅಂತ
ಮೂತ್ರ ವಿಸರ್ಜನೆ ಆಗೋದು, ಸ್ಕ್ರೋಟಲ್ ಸ್ವೆಲ್ಲಿಂಗ್, ಆ ನಂತರ ಇರೆಗ್ಯುಲರ್ ಫೀವರ್, ಬಿಟ್ಟು ಬಿಟ್ಟು ಜ್ವರ, ರೆಡ್ನೆಸ್ ಆಫ್ ಸ್ಕಿನ್, ಇವು ಅದರ ಲಕ್ಷಣಗಳು ಕಂಡು ಬರ್ತವೆ. ಸಮ್ ಪೀಪಲ್ ವಿತ್ ಫೈಲಿಯಾರಿಸಿಸ್ ಹ್ಯಾವ್ ನೋ ಸಿಂಪ್ಟಮ್ಸ್. ಅನೇಕರು ಹಂಗೆ ಇರ್ತಾರೆ. ಒಂದೊಂದು ಏರಿಯಾದಲ್ಲಿ, ಈಗ ಗುಲ್ಬರ್ಗ ಏರಿಯಾ ಫೈಲೇರಿಯಾ ಇದೆ, ಅಲ್ಲಿ ಕೆಲವು ಅನೇಕರು ಹಂಗೆ ರೋಗ ಇಲ್ಲದೆ ಇರ್ತಾರೆ. ಅದರ್ಸ್ ಆರ್ ಅಫೆಕ್ಟೆಡ್ ಇಂಡಿವಿಜುವಲ್ಸ್ ಮೇ ಹ್ಯಾವ್ ಎಪಿಸೋಡ್ಸ್ ಆಫ್ ಅಕ್ಯೂಟ್ ಇನ್ಫ್ಲಮೇಷನ್ ಆಫ್ ದಿ ಲಿಂಫ್ಯಾಟಿಕ್ ವೆಸಲ್ಸ್. ಈ ಹಾಲ್ರಸ ನಾಳಗಳೇನವೆ ಲಿಂಫ್ ವೆಸಲ್ಸ್, ಅವು ಇದರಿಂದ ಇನ್ಫ್ಲಮೇಷನ್ ಆಗ್ಬೋದು, ಕೆಂಪಾಗ್ಬೋದು. ಲಿಂಫ್ಯಾಂಜೈಟಿಸ್ ಅಂತ ಕೆಂಪಾಗಿ ನೋವು ಕೊಡುತ್ತೆ. ಅಲಾಂಗ್ ವಿತ್ ದಟ್ ಹೈ ಟೆಂಪರೇಚರ್, ಶೇಕಿಂಗ್ ಸಿಲ್ಸ್, ಬಾಡಿ ಏಕ್, ಸ್ವೋಲನ್ ಲಿಂಫ್ ನೋಡ್ಸ್ ಅವು ತೋರಿಸ್ತಾರೆ. ಇದನ್ನ ನಾವು ಹೇಗೆ ಗೊತ್ತು ಮಾಡ್ಬೋದು ಅವನಲ್ಲಿ? ಅದಕ್ಕಾಗಿ ರಾತ್ರಿ ಹೊತ್ತಿನಲ್ಲಿ ಬ್ಲಡ್ ಸ್ಮಿಯರ್ ಮಾಡ್ತಾರೆ, ನೈಟ್ ಸ್ಮಿಯರ್ ಅಂತ. ಮೈಕ್ರೋಫೈಲೇರಿಯಾ ಅಂದ್ರೆ ಇದು ಮರಿಗಳೇನವೆ ರಕ್ತದಲ್ಲಿ ರಾತ್ರಿ ಹೊತ್ತಲ್ಲಿ ಪರಿಚಲನೆ ಮಾಡ್ತಾ ಇರ್ತವೆ ಅಂತ. ರಾತ್ರಿ ಹೊತ್ತಲ್ಲಿ ರಕ್ತ ಪರೀಕ್ಷೆ ಮಾಡಿದ್ರೆ ಇದೊಂದೇ ಇದಕ್ಕೇನೆ, ಬೇರೆ ಎಲ್ಲ ಕಾಲದಲ್ಲಿ ಬೇರೆ ಮಾಡಿದ್ರು. ಇದನ್ನ ಫೈಲಿಯಾರಿಸಿಸ್ ಪತ್ತೆ ಮಾಡ್ಬೇಕಾದ್ರೆ ನೈಟ್ ಬ್ಲಡ್ ಸ್ಮಿಯರ್ ಮಾಡಿ ಅದರೊಳಗಡೆ ಮೈಕ್ರೋಫೈಲಿಯರ್ ತೋರಿಸ್ಬೇಕಾಗುತ್ತೆ. ಇದರ ಟ್ರೀಟ್ಮೆಂಟ್ಗೆ ಡೈಇಥೈಲ್ ಕಾರ್ಬನ್ಬೆನ್ಸೀನ್ ಅಂತ ಒಂದು ಔಷಧಿ ಇದೆ. ಇದನ್ನ ಕೊಟ್ರೆ ಈ ಅನೇಕ ಬಾರಿ ಇಂಥವು ಪ್ರದೇಶಕ್ಕೆ ಭೇಟಿ ಕೊಡ್ತಕ್ಕಂಥವ್ರು ತಗೊಳ್ತಾರೆ ಡೈಇಥೈಲ್. ಆ ನಂತರ ರೋಗ ಬಂದವ್ರಿಗೂ ಡೈಇಥೈಲ್ ಕಾರ್ಬನ್ಬೆನ್ಸೀನ್ ಕೊಡ್ತದೆ. ಇದು ಮೈಕ್ರೋಫೈಲಿಯರ್ ಈ ತರ ಕಾಣುತ್ತದೆ. ಸೂಕ್ಷ್ಮ ದೃಷ್ಟಿಯ ಮೂಲಕ ಬ್ಲಡ್ ಸ್ಮಿಯರ್ ಮಾಡಿ ನೋಡಿದಾಗ ಈ ತರ ಮೈಕ್ರೋಫೈಲೇರಿಯಾ ಕಾಣ್ತದೆ. ಶಿಲಾಪಾದಮ್ ಅಂತ ಹೇಳಿದ್ರೆ ಈ ತರ ಕಾಲು ಲಿಂಫ್ಯಾಟಿಕ್ ಅಬ್ಸ್ಟ್ರಕ್ಷನ್ ಆಗಿ ಕಾಲು ದೊಡ್ಡವಾಗಿರುತ್ತೆ. ನೋಡಿ ಯಾಕೆ ಕಾಣ್ತಾ ಎಷ್ಟು ದೊಡ್ಡದಿದೆ. ಫೈಲಿಯಾಸಿಸ್ ಡಿಸೀಸ್ ಕಾಸ್ಡ್ ಬೈ ದ ಕ್ರಾನಿಕ್ ಮಸ್ಕಿಟೋ ಬಾರ್ನ್ ಕ್ಯೂಲೆಕ್ಸ್ parasitic infection. A thread-like filarial worm, Ucheriria bancrofti, chronic infection leads to swelling of the extremities, hydrocele, testicular mass. It is the second largest cause of permanent disability and deformity behind leprosy worldwide. ಇದರಲ್ಲಿ ಉಂಟಾಗ್ತಕ್ಕಂಥ ಅಬ್ನಾರ್ಮಲಿಟಿ ಏನಿದೆ, ಕಾಲು ಹೇಳಿದ್ನಲ್ಲ ಶಿಲಾಪಾದಮ್ ಅಂತ, ಅವು ಹಾಗೆ ಉಳಿದು ಬಿಡ್ತವೆ. ಒಂದ್ಸಾರಿ ರೋಗ ಬಂದ್ಬಿಟ್ಟು ಆದ್ರೆ ಅವನ ವ್ಯಕ್ತಿ ಒಂದು ಕಾಲು ದಪ್ಪ ಇರುತ್ತೆ, ಕಾಲು ಆನೆ ಕಾಲ್ ತರ, ಅದು ಹಂಗೆ ಉಳಿದಿರುತ್ತೆ. ಇವರು ಯಲ್ಲಪ್ರಗಡ ಸುಬ್ಬರಾವ್ ಅಂತ, ಇವ್ರನ್ನ ಭಾರತದಿಂದ ಅಮೆರಿಕದಲ್ಲಿ ಹೋಗಿ ದೊಡ್ಡ ಕೆಲಸ ಮಾಡಿದ್ರು. ಯಲ್ಲಪ್ರಗಡ ಸುಬ್ಬರಾವ್ ಅಂತ, ಪಯನಿಯರಿಂಗ್ ಇಂಡಿಯನ್ ಬಯೋಕೆಮಿಸ್ಟ್ ಹೂ ಡಿಸ್ಕವರ್ಡ್ ದಿ ಫಂಕ್ಷನ್ ಆಫ್ ATP ಅಂತ ನೀವು ಅಗಲೆಲ್ಲ ಕೇಳ್ತಾ ಇರ್ತಾರೆ. ಕೆಮಿಸ್ಟ್ರಿ, ಫಿಸಿಕ್ಸ್ ಎಲ್ಲ ಕಡೆನೂ ATP ಅಂತ ನಾವೆಲ್ಲ ಹೇಳ್ತೀವಿ. ಅಡ್ನೋಸಿನ್ ಟ್ರೈಫಾಸ್ಫೇಟ್, ಇಟ್ಸ್ ಎನ್ ಎನರ್ಜಿ ಸೋರ್ಸ್ ಇನ್ ದಿ ಸೆಲ್. ಜೀವಕೋಶಗಳಲ್ಲಿ ಎನರ್ಜಿ, ಶಕ್ತಿ ಸ್ಥಾವರ ಇದು ಅಡಿನೋಸಿನ್ ಟ್ರೈಫಾಸ್ಫೇಟ್. ಇದನ್ನು ಕಂಡುಹಿಡಿದವರು ಇವರೇ. ಡೆವಲಪ್ಡ್ ಮೆಥೋಟ್ರೆಕ್ಸೈಟ್ ಫಾರ್ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ಗೆ ಮೆಥೋಟ್ರೆಕ್ಸೈಟ್ ಅಂತ ಒಂದು ಔಷಧ ಕಂಡುಹಿಡಿದ್ರು ಇವರೇ. ಲೆಡರ್ಮೈಸಿನ್ ಅಂತ ಒಂದು ಆಂಟಿಬಯೋಟಿಕ್ ನ ಲೆಡರ್ಲಿ ಲ್ಯಾಬೊರೇಟರಿ ಇದ್ದಾಗ ಇವರು ಕಂಡುಹಿಡಿದ್ರು. ಡೈಇಥೈಲ್ ಕಾರ್ಬನ್ಬೆನ್ಸೀನ್ ಟ್ರೀಟ್ಮೆಂಟ್ ಆಫ್ ಫೈಲೇರಿಯಾಸಿಸ್ಗೆ ಇವರೇ ಕಂಡುಹಿಡಿದವರು. ಡೈಇಥೈಲ್ ಕಾರ್ಬನ್ಬೆನ್ಸೀನ್ ಇವರು ಭಾರತದಲ್ಲಿ ಸಂಜಾತರು, ಅಮೆರಿಕದಲ್ಲಿ ಕೆಲಸ ಮಾಡಿದ್ರು. ಅಮೆರಿಕದಲ್ಲಿ ಇದ್ರು ಸಹಿತ ಪೂರ್ಣ ಖಾದಿದಾರಿಗಳಾಗಿದ್ದರು. ಜಿಯಾರ್ಡಿಯಾ ಲ್ಯಾಂಬ್ಲಿಯಾ ಇದು ಫ್ಲಾಜೆಲ್ಲೇಟೆಡ್ ಪ್ರೋಟೋಜೋನ್ ಪ್ಯಾರಾಸೈಟ್. ಇಟ್ ಒಳಗಡೆ ದೇಹದ ಒಳಗೆ ಸೇರ್ಕೊಂಡ್ಮೇಲೆ ಕರುಳಿನಲ್ಲಿ ಇಟ್ ಇಂಟರ್ಫೇರ್ಸ್ ವಿತ್ ದ ಅಬ್ಸಾರ್ಪ್ಷನ್ ಆಫ್ ದ ಫ್ಯಾಟ್, ಈಟಿಂಗ್ ಓವರ್ ಎ ಕಂಟಾಮಿನೇಟೆಡ್ ಫುಡ್. ಇದು ದೇಹದ ಒಳಗೆ ಬರ್ತಕ್ಕಂಥ ಮಾರ್ಗ. ಕಂಟಾಮಿನೇಟೆಡ್ ಫುಡ್ನಿಂದ ಸೇರ್ಕೊಳ್ತದೆ. ಡಯರಿಯಾ, ಕ್ರಾಂಪ್ಸ್, ನಾಸಿಯಾ, ಓಕರಿಕೆ, ಫ್ಲಾಚುಲೆನ್ಸ್, ಹೊಟ್ಟೆ ಉಬ್ಬರಿಕೆ, ಫ್ಯಾಟಿ ಸ್ಟೂಲ್ಸ್, ಮಲ ವಿಸರ್ಜನೆ ಮಾಡಿದರೆ ಎಣ್ಣೆ ಇರ್ತದೆ, ಅಂತ ಒಂದು ಲಕ್ಷಣಗಳನ್ನು ಇದು ಪ್ರಕಟ ಮಾಡ್ತದೆ. ಇದು ವಿಶೇಷವಾಗಿ ಮಕ್ಕಳಲ್ಲೇ ಕಂಡು ಬರ್ತಕ್ಕಂಥ ರೋಗ ಇದು. ಮೆಟ್ರೋನೈಡಜಾಲ್ ಇದನ್ನ ಚಿಕಿತ್ಸೆಯಲ್ಲಿ ಉಪಯೋಗ ಮಾಡ್ತಾರೆ. ಮೆಟ್ರೋನೈಡಜಾಲ್ ಅಂತ ಈ ತರ ಕಾಣುತ್ತದೆ. ನೋಡಿದ್ರೆ ಈ ಜಿಯಾರ್ಡಿಯಾಸಿಸ್ ಇದು ಜಿಯಾರ್ಡಿಯಾ ಲ್ಯಾಂಬ್ಲಿಯಾ ಈ ತರ ಕಾಣುತ್ತೆ. ಲೀಶ್ಮೇನಿಯಾಸಿಸ್ ಇದು ಮತ್ತೊಂದು. ಲೀಶ್ಮೇನಿಯಾ ಡೋನೋವಾನಿ ಇದು ಇಂಟ್ರಾಸೆಲ್ಯುಲರ್ ಪ್ಯಾರಾಸೈಟ್ ಬಿಲಾಂಗಿಂಗ್ ಟು ಲೀಶ್ಮೇನಿಯಾ ಗ್ರೂಪ್ ಆಫ್ ದಿ ಹೀಮೋಫ್ಲಾಜೆಲೇಟ್. ಇಟ್ ಕಾಸಸ್ ಲೀಶ್ಮೇನಿಯಾಸಿಸ್. ಇದು ಲೀಶ್ಮೇನಿಯಾಸ್ ರೋಗ, ಆ ಲೀಶ್ಮನ್ ಅನ್ನೋದ್ರ ಹೆಸರಿನಲ್ಲೇ ಲೀಶ್ಮೇನಿಯಾಸಿಸ್ ಬಂದಿದೆ. ಹ್ಯೂಮನ್ ಬ್ಲಡ್ ಪ್ಯಾರಾಸೈಟ್ ರೆಸ್ಪಾನ್ಸಿಬಲ್ ಫಾರ್ ವಿಷರಲ್ ಲೀಶ್ಮೇನಿಯಾಸಿಸ್. ಕಾಲಾಜಾರ್, ಕಾಳ ಜ್ವರ ಅಂತ ಮೋಸ್ಟ್ ಸಿವಿಯರ್ ಫಾರ್ಮ್ ಆಫ್ ಲೀಶ್ಮೇನಿಯಾಸಿಸ್. ಇದು ಪರ್ಟಿಕ್ಯುಲರ್ಲಿ ಬಿಹಾರ, ಅಸ್ಸಾಂ, ವೆಸ್ಟ್ ಬೆಂಗಾಲ್,
ಪಾರ್ಟ್ ಆಫ್ ಉತ್ತರ ಪ್ರದೇಶ್ ಅಲ್ಲಿ ವಿಶೇಷವಾಗಿ ಕಂಡು ಬರ್ತದೆ. ಇದು ಕಾಲಾಜಾರದ ಕಾಳಜ್ವರ ಅಂತ. ಇದು ಬಹಳ ಪ್ರಬಲವಾದ ರೋಗ. ಇದು ಅದರಲ್ಲಿ ಸ್ಪ್ಲೀನ್ ದೊಡ್ಡದಾಗಿರುತ್ತೆ, ಜ್ವರ ಬರುತ್ತೆ ಅವನಿಗೆ, ರೋಗಿಗೆ. ಇದು ರೋಗದ ಲಕ್ಷಣಗಳು. ಸೊ ಇಟ್ ವಾಸ್ ಇದು ಲೀಸ್ಟ್ ಮೇನ ಡೋನೋವಾನಿ ಅದನ್ನ ಕಂಡುಹಿಡಿದದ್ದು ಇಂಡಿಪೆಂಡೆಂಟ್ಲಿ ದೇ ಡಿಸ್ಕವರ್. ಯಾರು? ಒಂದು ಬ್ರಿಟಿಷ್ ಮೆಡಿಕಲ್ ಆಫೀಸರ್ ವಿಲಿಯಂ ಬುಗ್ ಲೀಶ್ಮನ್ ಅಂತ, ಇವನು ಇಂಗ್ಲೆಂಡ್. ಇನ್ನೊಬ್ಬ ಚಾರ್ಲಸ್ ಡೋನ್ವಾನ್ ಅಂತ ಮಡ್ರಾಸ್ ಚೆನ್ನೈನಲ್ಲಿ 1903 ಇಬ್ಬರು ಬೇರೆ ಬೇರೆ ದೇಶದಲ್ಲಿ ಇದ್ದರು ಸಹಿತ ಒಂದೇ ಕಾಲದಲ್ಲಿ ಈ ಲೀಶ್ಮನ್ ಡೋನೋವಾನಿ ಅಂತ ಇದನ್ನ ಕಂಡುಹಿಡಿದ್ರು. ಈ ಲೀಶ್ಮಿನಿಯಾಸಿಸ್ಗೆ ಯಾವ ರೋಗ ಉಂಟು ಮಾಡ್ತಾ ಆ ಜೀವನ ಇಬ್ರು ಒಂದೇ ಕಾಲದಲ್ಲಿ ಕಂಡುಹಿಡಿದ್ರು. ದ ಪ್ಯಾರಾಸೈಟ್ ರಿಕ್ವೈರ್ಸ್ 2 different hosts ಟು ಕಂಪ್ಲೀಟ್ ಇಟ್ಸ್ ಲೈಫ್ ಸೈಕಲ್. ಅಂದ್ರೆ ಇದರ ಬೆಳವಣಿಗೆಗೆ ಮಲೇರಿಯಾದಲ್ಲಿ ಹೇಗೆ ನಾವು ನೋಡಿದ್ರೆ ಮನುಷ್ಯ ಮತ್ತು ಸೊಳ್ಳೆ, ಇಲ್ಲಿ ಮನುಷ್ಯ ಮತ್ತು ಸ್ಯಾಂಡ್ ಫ್ಲೈ, ಈ ಮರಳು ನೊಣ. ಹ್ಯೂಮನ್ಸ್ ಆರ್ ಡೆಫಿನೆಟ್ಲಿ ಹೋಸ್ಟ್, ಸ್ಯಾಂಡ್ ಫ್ಲೈ ಆರ್ ಇಂಟರ್ಮೀಡಿಯೇಟ್ ಹೋಸ್ಟ್. ಮನುಷ್ಯ ಮತ್ತು ಸ್ಯಾಂಡ್ ಫ್ಲೈ, ಈ ಮರಳು ನೊಣದಿಂದ ಈ ರೋಗ ಹರಡುತ್ತೆ ಒಬ್ಬರಿಂದ ಒಬ್ಬರಿಗೆ. ಅವ್ರ ಲಕ್ಷಣಗಳೇನು? ಲೀಶ್ಮ್ಯಾನಿಸಿಸ್, ಫೀವರ್, ಜ್ವರ ಬರುತ್ತೆ, ಲಿವರ್ ಮತ್ತು ಸ್ಕಿನ್ ಇವೆರಡು ಎಲ್ಲ ದೊಡ್ಡದಾಗತ್ತವೆ. ಡಾರ್ಕ್ ಸ್ಕಿನ್ ಪಿಗ್ಮೆಂಟೇಶನ್, ಚರ್ಮ ಅನ್ನೋದು ಕಪ್ಪು ಬಣ್ಣ ಬಂತು. ಅದಕ್ಕಾಗಿ ಕಾಲ ಅಜಾರ್ ಅಂತ. ಕಾಲ ಅಂದ್ರೆ ಕಪ್ಪು, ಅಜಾರ್ ಅಂದ್ರೆ ಜ್ವರ, ಕಾಳ ಜ್ವರ, ಕರಿ ಜ್ವರ ಇದು ಉಂಟಾಗ್ತದೆ. ಅದಕ್ಕೆಲ್ಲ ಅಲ್ಲಿ ಸರ್ಕಾರಿ ಬಿಮಾರಿ ಅಂತೆಲ್ಲ ಕರೀತಾರೆ. ಸ್ಕಿನ್ ಬಿಕಮ್ಸ್ ಕೋರ್ಸ್ ಅಂಡ್ ಹಾರ್ಡ್. ಆಂಟಿಮನಿ ಪ್ರಿಪರೇಷನ್ಗಳು ಫಾರ್ ಟ್ರೀಟ್ಮೆಂಟ್. ಇದಕ್ಕೆ ಹಿಂದೆ ಆಂಟಿಮನಿಯಿಂದ ತಯಾರು ಮಾಡಿರ್ತಕ್ಕಂಥ ಔಷಧಗಳನ್ನ ಕೊಡ್ತಾ ಇದ್ರು. ಆ ನಂತರ ಈಚೆಗೆ ಲಿಪೋಸೋಮಲ್ ಆಂಪೋಟರಿಸಿನ್ ಬಿ ಅಂತ, ಈಗ ನ್ಯಾನೋ ಮೆಡಿಸಿನ್ ಬಂದ್ಮೇಲೆ ಈ ಲಿಪೋಸೋಮಲ್ ಆಂಪೋಟರಿಸಿನ್ ಬಿ ಚಿಕಿತ್ಸೆ ಕೊಡ್ತಾರೆ. ಇವರು ಉಪೇಂದ್ರನಾಥ್ ಬ್ರಹ್ಮಚಾರಿ ಅಂತ. ಉಪೇಂದ್ರನಾಥ್ ಬ್ರಹ್ಮಚಾರಿ ಇವಾಗ ನಾಮಿನಿ ಫಾರ್ ನೊಬೆಲ್ ಪ್ರೈಸ್. ನಮ್ಮ ದೇಶದಿಂದ 2 ಸಾರಿ ನೊಬೆಲ್ ಪ್ರೈಸ್ಗೆ 1929, 1942 ಕ್ಯಾಟಗರಿ ಫಿಸಿಯಾಲಜಿ ಅಂಡ್ ಮೆಡಿಸಿನ್ ಇದಾಗಿತ್ತು. ಇವತ್ತು ಪ್ರೆಸಿಡೆಂಟ್ ಆಫ್ ದಿ 23rd ಸೆಷನ್ ಆಫ್ ದಿ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್. In 1920, he discovered organic compound of antimony, urea stibamine. Adu it is effective in the treatment of Kala-Azar ಅಂತ. 1928-33 ನಲ್ಲಿ ಲಾರ್ಜ್ ನಂಬರ್, ಲಕ್ಷಾನುಗಟ್ಟಲೆ ಜನಕ್ಕೆ ಆ ಮಾಸ್ಕಲ್ಲಿ ಅಸ್ಸಾಂನಲ್ಲಿ ಇದ್ರ ಚಿಕಿತ್ಸೆ ಮಾಡಿ ಈ ರೋಗ ಬರ್ದಂಗೆ ತಡೆಗಟ್ಟಿದ್ರು ಆಗಿನ ಕಾಲಕ್ಕೆ ಅಸ್ಸಾಂನಲ್ಲಿ. ಸೊ ಇನ್ ನೆಕ್ಸ್ಟ್ ಎಕ್ಸಾಂಪಲ್ ಟ್ರೈಕೋಮೋನಿಯಾಸಿಸ್, ಟ್ರೈಕೋಮಾ, sexually transmitted infection. ಇದು caused by a parasite often produces no symptoms. In some cases, it may cause itching, redness, irritation, unusual discharge in the genital area. In women, trichomoniasis, it causes a foul-smelling vaginal discharge, genital itching, painful urination, mutra no kodu. Men who have trichomoniasis typically have no symptoms. ಗಂಡಸರಿಗಿಂತ ಇದು ದೋ ಸ್ಪ್ರೆಡ್ಸ್ ಟು ದಿ ಸೆಕ್ಷುವಲ್ ಕಾಂಟ್ಯಾಕ್ಟ್, ಮನುಷ್ಯರಿಗೆ ಗಂಡಸರಿಗಿಂತ ಹೆಂಗಸರಲ್ಲೇ ಇದರ ರೋಗ ಲಕ್ಷಣಗಳು ವಿಶೇಷ. ಇಷ್ಟೆಲ್ಲ ಎಕ್ಸಾಂಪಲ್ಗಳು ನಿಮಗೆ ಹೇಳಿದೆ ನಾನು. ಟ್ರೈಕೋಮೋನಿಯಾಸಿಸ್ ಇದು ಒನ್ ಸೆಲ್ಡ್ ಪ್ಯಾರಾಸೈಟ್. ಸೊ ದ ಪ್ಯಾರಾಸೈಟ್ ಪಾಸಸ್ ಬಿಟ್ವೀನ್ ದ ಪೀಪಲ್ ಡ್ಯೂರಿಂಗ್ ದಿ ಜೆನೆಟಲ್ ಕಾಂಟ್ಯಾಕ್ಟ್, including vaginal, oral, anal sex, trichomonas vaginalis. So the infection can pass between the men and men. Metronidazole, phenidazole, secnidazole, ಇವು ಟ್ರೀಟ್ಮೆಂಟ್ ನಲ್ಲಿ ಬಳಕೆ ಮಾಡ್ತಕ್ಕಂಥದ್ದು. To prevent being infected again, all sexual partners should be treated at the same time. ಎಲ್ರಿಗೂ ಈ ಔಷಧ ಕೊಟ್ಟು ಇದನ್ನು ನಿರ್ಮೂಲ ಮಾಡಬೇಕಾಗತ್ತೆ. ಈಗ ನಾವೆಲ್ಲ ಇಷ್ಟೆಲ್ಲ ಪ್ಯಾರಾಸೈಟ್ ಡಿಸೀಸ್ಗಳನ್ನ ಉದಾಹರಣೆಗಳನ್ನು ತಗೊಂಡಿದ್ವಿ. ಕೆಲವೊಂದು ಯಾವ ರೀತಿ ನಾವು ಬರದಾಗೆ ಪ್ರಿವೆಂಟ್ ಮಾಡ್ಬೋದು ಇವು ರೋಗಗಳು. ಯಾಕಂದ್ರೆ ಇವೆಲ್ಲ ಉಷ್ಣವಲಯದ, ಸಮಶೀತ ಉಷ್ಣ ವಲಯದಲ್ಲಿ ಬರ್ತಕ್ಕಂಥ ರೋಗಗಳೇ ವಿಶೇಷ. ಡ್ರಿಂಕಿಂಗ್ ಕಂಟ್ಯಾಮಿನೇಟೆಡ್ ವಾಟರ್ ಆರ್ ಗೆಟಿಂಗ್ ಇಟ್ ಇನ್ ಯುವರ್ ಮೌತ್. ಕಂಟ್ಯಾಮಿನೇಟೆಡ್ ವಾಟರ್ ಕುಡಿಯೋದ್ರಿಂದ, ಕಲುಷಿತಗೊಂಡ ನೀರು, ಅದಕ್ಕೆ ಪರಿಶುದ್ಧ ನೀರು ಬೇಕು ಅಂತ. ಈಟಿಂಗ್ ಅಂಡರ್ ಕುಕ್ಡ್ ಮೀಟ್ಸ್, ಸರಿಯಾಗಿ ಬೇಯಿಸ್ತಾ ಇರ್ತಕ್ಕಂಥ ಆಹಾರ, ಅದರಲ್ಲೂ ವಿಶೇಷವಾಗಿ ಈ ಮಾಂಸಾಹಾರ, ಹಂದಿ, ದನಗಳಿಂದ ಇರ್ತದೆ. ಈಟಿಂಗ್ ಕಂಟ್ಯಾಮಿನೇಟೆಡ್ ಫುಡ್ಸ್ ಲೈಕ್ ಫುಡ್ ವಾಶ್ಡ್ ವಿತ್ ಕಂಟ್ಯಾಮಿನೇಟೆಡ್ ವಾಟರ್, ಆಹಾರ ಪದಾರ್ಥಗಳನ್ನ ಅವನ್ನೊಂದು ಕಂಟ್ಯಾಮಿನೇಟೆಡ್ ನೀರಿನಲ್ಲೇ ತೊಳೆಯತಕ್ಕಂಥ. ಮಸ್ಕಿಟೋ ಬೈಟ್ಸ್, ಟಿಕ್ ಬೈಟ್ಸ್, ಫ್ಲೈ ಬೈಟ್ಸ್ ಅಂಡ್ ಅದರ್ ಬೈಟ್ಸ್
from insects that carry parasites. ಆಗಲೇ ನೀವು ಉದಾಹರಣೆ ನೋಡಿದ್ರಿ, ಮಸ್ಕಿಟೋ ಬಡಿತ ಇದರಿಂದ ನಾವು ಹೇಗೆ ಫೈಲೇರಿಯಾ ಬರ್ಬೋದು ಅಂತ. ಹೀಗೆ ಇವನ್ನ ಪದೇ ಪದೇ ಇರ್ತದೆ. ಅದಕ್ಕಾಗಿ ಮನೆಯಲ್ಲಿ ಜಾಲರಿ ಹಾಕಿರ್ತಾರೆ, ಸೊಳ್ಳೆ ಪರ್ದೆ ಕಟ್ಕೊಂಡಿರ್ತಾರೆ, ಉದ್ದ ತೋಳು ಹಾಕೊಂಡಿರ್ತಾರೆ. ಕಂಟಾಮಿನೇಟೆಡ್ ಸರ್ಫೇಸ್, ಮನೆಯಲ್ಲಿ ಮೇಜು, ತಟ್ಟೆಗಳು, ಕಿಟಕಿ, ಬಾಗಿಲು ಇವಕ್ಕೆಲ್ಲ ಅದು ಕಂಟಾಮಿನೇಷನ್ ಹೊಂದಿರ್ತದೆ. ಅನ್ಪ್ರೊಟೆಕ್ಟೆಡ್ ಸೆಕ್ಸ್, ಕಂಟಾಮಿನೇಟೆಡ್ ಡಟ್, ಸಾಯಿಲ್, ಅದರಲ್ಲೇ ಈ ಹುಕ್ಕೋರ್ಮ ಹೇಳಿದ್ನಲ್ಲ, ಹುಕ್ಕೋರ್ಮ ಸಾಯಿಲ್ ಮೂಲಕನೇ ಬರ್ತಕ್ಕಂಥದ್ದು. ಕಂಟಾಮಿನೇಟೆಡ್ ಇದು ಬೇರ್ ಫುಟ್ ವಾಕಿಂಗ್, ಬರಿಗಾಲಿನಲ್ಲಿ ಓಡಾಡೋದು, ಇವೆಲ್ಲ ರೋಗಗಳು ಬರ್ಲಿಕ್ಕೆ ಆಹ್ವಾನ. ಇವನ್ನ ನಾವು ತಡೆಗಟ್ಟಬೇಕು ಅಂತ. ಸೊ ಇಷ್ಟೆಲ್ಲ ಉದಾಹರಣೆಗಳನ್ನ ಕೊಟ್ಟಿದ್ದೀನಿ. ಒಂದು ಮನುಷ್ಯನ ಚರ್ಮದ ಮೇಲೆ ಇರ್ತಕ್ಕಂಥದ್ದು ಮತ್ತು ಮನುಷ್ಯನ ಒಳಗೆ ಬರ್ತಕ್ಕಂಥದ್ದು, ರಕ್ತದಲ್ಲಿ ಇರ್ತಕ್ಕಂಥ ಪ್ಯಾರಾಸೈಟ್ಗಳು, ಪ್ರೋಟೋಜೋನ್ ಪ್ಯಾರಾಸೈಟು, ವರ್ಮ್ ಜಂತುಗಳು ಬರ್ತಕ್ಕಂಥವು, ಚರ್ಮದ ಮೇಲೆ ಇರ್ತಕ್ಕಂಥ ಈ ಉದಾಹರಣೆ ಕೊಟ್ಟು ಅವನ್ನ ನಿಮಗೆ ವಿಶ್ಲೇಷಣೆ ಮಾಡಿ ನಿಮ್ಗೆ ಹೇಳಿದ್ದೀನಿ. ಇದು ನಿಮ್ಮೆಲ್ಲರಿಗೂ ಅರ್ಥವಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ತುಂಬಾ ಸರಳವಾಗಿ ಎಲ್ಲರಿಗೂ ಅರ್ಥ ಆಗುವಂತರನ ಹೇಳ್ಬಿಟ್ಟಿದ್ದೀರಾ ಸರ್. ಯಾರು ನಾನ್ ಮೆಡಿಕಲ್, ನಾನ್ ಇಂಜಿನಿಯರಿಂಗು, ಆಮೇಲೆ ನಾನ್ ಸೈನ್ಸ್ ಬ್ಯಾಕ್ ಗ್ರೌಂಡ್ಗೂ ಕೂಡ ಎಲ್ಲರಿಗೂ ಅರ್ಥ ಆಗೋ ತರ ತಿಳಿಸ್ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ತುಂಬಾ ಧನ್ಯವಾದಗಳು ಸರ್. ನಾನು ಈಗ ವಿದ್ಯಾರ್ಥಿ ಹಾಗೂ ಶಿಕ್ಷಕರಲ್ಲಿ ಯಾವುದೇ ರೀತಿಯ ಪ್ರಶ್ನೆ ಹಾಗೂ ಸಂದೇಹಗಳಿದ್ದಲ್ಲಿ ವರ್ಚುವಲ್ ಹ್ಯಾಂಡ್ ರೇಸ್ ಮಾಡಿ ನಿಮ್ಗೆ ಮಾತಾಡುವುದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇಲ್ಲ ಅಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸದ್ಯಕ್ಕೆ ಯಾವುದೇ ಪ್ರಶ್ನೆಗಳು ಬಂದಿಲ್ಲ. ಇನ್ ಮುಂದೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಯಾವುದೇ ಪ್ರಶ್ನೆಗಳಿಲ್ಲದೆ ಇದ್ದಲ್ಲಿ ನಾವು ಫಾರ್ಮಲ್ ಆಗಿ ಇಂದಿನ ಉಪನ್ಯಾಸವನ್ನು ಕೊನೆಗೊಳಿಸ್ತೀವಿ, ಮುಕ್ತಾಯಗೊಳಿಸ್ತೀವಿ. ಆನ್ ಬಿಹಾಫ್ ಆಫ್ KSTA and on behalf of all the teachers and students and on behalf of my own self, thank you very much sir. P.S. Shankar sir, thank you very much. Accepting our invitation and delivering today's session on parasitic diseases. Also, I would like to thank all the teachers and students who have joined with us in both WebEx platform as well as in YouTube channel. Thank you very much for your time. And also I request all the teachers and students, not only for you, these talks can be attended by general public also. You can spread the news or share the joining links or YouTube channel link for them also, which can be helpful for them to know these diseases and take precautionary actions. Sari alva sir? Oh, barabar. Thank you very much sir once again. Thanks. Thank you. Namaskar.